ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಎಷ್ಟೋ ದಿನ ಆದಮೇಲೆ ಈ ಒಂದು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಲಾಟ್ ಆಫ್ ವರ್ಕ್ ಆಲ್ಗೋದೆಲ್ಲ ವರ್ಕು ತುಂಬ ಅಂದರೆ ತುಂಬ ಬರ್ಡನ್ ಅದು. ಸೊ ಅದೆಲ್ಲ ಮಾನಿಟ್ರ್ ಮಾಡೋದಾಗಿರ್ಬೋದು, ಲೈಕ್ ಅವರಿಗೆ ಯಾವುದೇ ಥರ ಇಶ್ಯೂಸ್ ಆಗದೆ ನೋಡ್ಕೊಳ್ಳೋದಾಗಿರ್ಬೋದು, ಇದನ್ನು ನಾನೂ ಮಾಡ್ತಾ ಇರೋದ್ರಿಂದ ಸೊ ಟೈಮ್ ಸಿಗ್ತಾ ಇಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋ ಏನಿದೆಯಲ್ಲ, ಒನ್ ಆಫ್ ದ ಬ್ಯೂಟಿಫುಲ್ ವಿಡಿಯೋ. ನಾನು ಪ್ರಾಮಿಸ್ ಮಾಡಿದ್ದೆ ಟ್ರೇಡಿಂಗ್ ವ್ಯೂದು ಒಂದು AI ಟೂಲ್ ಇದೆ, ರಿಮಿಕ್ಸ್ ಅಂತ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಒಂದು ಮ್ಯಾಜಿಕ್ ಅನ್ಬೋದು. ನೀವು ಯಾವ್ದಾದ್ರು ಇಂಡಿಕೇಟರ್ಗಳಿಗೆ ಕೋಡ್ಗಳಿರೋದಿಲ್ಲ, ಪ್ರೊಟೆಕ್ಟ್ ಮಾಡಿಬಿಟ್ಟಿರ್ತಾರೆ ಕೋಡ್ನ. ಅದ್ರ ಕೋಡ್ ಬೇಕು ಅಂದ್ರೂ ಕೂಡ ಯು ಕ್ಯಾನ್ ಟೇಕ್ ದ ಕೋಡ್, ಜುಗಾಡ್ ಮಾಡಿ ಅದನ್ನು ಕೋಡ್ ಹೇಗೆ ತೊಗೊಳ್ಳೋದು ಅಂತಲೂ ಹೇಳ್ತೀನಿ. ಆ್ಯಂಡ್ ಫಂಡಿಂಗ್ ಅಕೌಂಟ್ ಗಿವ್ ಅವೇದು ರೂಲ್ಸು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನೀವೆಲ್ಲ ಕೇಳಿದಂಥ ಡೌಟ್ಸ್ಗಳದ್ದು ಈ ಒಂದು ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಲಾಂಗ್ ವಿಡಿಯೋ ಆಗ್ಬೋದೇನೋ, ಬಟ್ ಲೆಟ್ಸ್ ಸಿ. ಓಕೆ, ಹೋಪ್ ಯು ಗೈಸ್ ವಿಲ್ ಎಂಜಾಯ್ ಇಟ್. ಕಂಪ್ಲೀಟಾಗಿ ವಿಡಿಯೋ ನೋಡಿ ಗುರು. ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ಟೈಮ್ ಮಾಡ್ಕೊಂಡು ನೋಡಿ. ನಿಮ್ಗೇನೋ ಒಂದು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಲಾಸ್ಟಲ್ಲಿ ತಮಾಷೆ ಮಾಡೋಣ, ಎಲ್ಲ ಮಾಡೋಣ. ನೀವು ಕೇಳಿದಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ, ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಟೈಮ್ ವೇಸ್ಟ್ ಮಾಡ್ದಲೇ ನೋಡಿ. ಓಕೆ, ಸ್ಟಾರ್ಟಿಂಗೇ ನೋಡ್ತಾ ಇದ್ದೀರಿ ಅಂದರೆ ಫುಲ್ಲು ನೋಡಿ ಕೂತ್ಕೊಂಡು. ಬೋರ್ ಆದರೂ ಪರವಾಗಿಲ್ಲ, ಕೂತ್ಕೊಂಡು ಸ್ವಲ್ಪನೇ ಗ್ಯಾಪ್ ಕೊಟ್ಟು ನೋಡಿ. ಇನ್ನೇನು 15K ಸಬ್ಸ್ಕ್ರೈಬರ್ಸ್ ನಿಯರ್ ಇರೋದ್ರಿಂದ ನೀವು ಕಮೆಂಟಲ್ಲಿ ಏನೇ ಚಾಲೆಂಜ್ ಹಾಕಿದ್ರು ನಾನು ಮಾಡ್ತೀನಿ ಅದನ್ನು. ಓಕೆ, ಎಂಥ ಚಾಲೆಂಜೇ ಇರಲಿ, ಡ್ಯಾನ್ಸ್ ಮಾಡಿ, ಸಾಂಗ್ ಏನೇ ಇರಲಿ ಮಾಡ್ತೀನಿ. ಆಮೇಲೆ ಒಂದು ಲೈಕ್ ಮೆಸೇಜು ಕೂಡ ಬಂದಿತ್ತು, ಅದಕ್ಕೂ ನಾನು ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ ಗುರು. ಇವತ್ತು ತುಂಬ ಲಾಂಗ್ ವಿಡಿಯೋ ಆದರೂ ಪರವಾಗಿಲ್ಲ, ಎಷ್ಟೋ ದಿನದ್ದು ಎಲ್ಲ ಸೇರಿ ಒಂದೇ ಸತಿ ಡಿಪ್ಲೈ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಬರೋಣ. ಈ ಟ್ರೇಡಿಂಗ್ ವ್ಯೂದು ರಿಮಿಕ್ಸ್ ಅನ್ನೋ ಒಂದು ಟೂಲ್ ಇದೆ, AI ಟೂಲ್ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಫಂಡಿಂಗ್ ಅಕೌಂಟ್ ಗಿವ್ ಅವೇದು 62 ಜನ ಸೆಲೆಕ್ಟ್ ಆಗಿದ್ದೀರಾ. ನಾನು ಹೇಳಿದ್ದೀನಿ ಲೈಕ್ ಮೇಲ್ ಬರುತ್ತೆ ನಿಮಗೆ ಅಂತ. ತಾಳ್ಮೆಯಿಂದ ಇರಿ, ಎಲ್ಲೂ ತಾಳ್ಮೆನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಲೈಫಲ್ಲಿ ತಾಳ್ಮೆ ಇಂಪಾರ್ಟೆಂಟ್. ಏನಕ್ಕೆ ಇದು ಸ್ವಲ್ಪ ಟೈಮ್ ತೊಗೋತಾ ಇದೆ ಅಂತ ಹೇಳ್ಬಿಡ್ತೀನಿ. ಲಿಟ್ರಲಿ ಈಗ ನಾನು ಆ 62 ಜನನೂ ಕೂಡ ಕೇಳಬೇಕು, ನೀವು ಯಾವ್ಯಾವ ಟೈಮ್ ಪೀರಿಯಡಲ್ಲಿ ಫ್ರೀ ಇರ್ತೀರಾ ಅಂತ. ಸೊ ಒಂದೇ ಟೈಮ್ ಪೀರಿಯಡಲ್ಲಿ ನಾವು ಲಾಸ್ಟ್ ಟೈಮ್ ಏನು ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಮಾಡಿದ್ವಲ್ಲ, ಆ ಥರ ಮಾಡೋದಕ್ಕಾಗಲ್ಲ. ಯಾಕಂದರೆ ವ್ಯಾಲಿಡ್ ಇರೋರಿಗೆ ಮಾತ್ರ ಇದು ಸಿಗಬೇಕು. ಯಾಕಂದರೆ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿರ್ತೀವಿ. ವಾಟ್ ಇಫ್ ಆ ದುಡ್ಡು ಇನ್ವೆಸ್ಟ್ ಮಾಡಿರೋದನ್ನ ಎಲ್ಲರೂ ಅಕೌಂಟ್ನ ಬ್ರೀಚ್ ಮಾಡಿಬಿಟ್ರೆ? ಮುಂಚೆನೂ ಹಂಗೆ ಹೇಳಿದ್ರು ಬ್ರೋ, ಇದು ಲಕ್ ಇದ್ದವರು 1 ಅವರಲ್ಲಿ ಹೆಂಗೋ ಸುಮ್ಮನೆ ಮಾಡಿ ಟ್ರೇಡ್ ಮಾಡಿ ಅಪ್ ಸೈಡ್ ಡೌನ್ ಸೈಡ್ ಹಿಂಗೆ ಸುಮ್ಮನೆ ತೊಗೊಂಡು ಮಾಡಿರ್ಬೋದು, ಪ್ರಾಫಿಟ್ ಮಾಡಿರ್ಬೋದು. ಅವ್ರಿಗೆಲ್ಲ ಸಿಕ್ಕಿದ್ರೆ ಆಮೇಲೆ ಅಲ್ಲಿ ವೈಪ್ ಮಾಡ್ಕೊಂಡ್ರೆ ಏನು ಬ್ರೋ, ನಿಮ್ಮ ದುಡ್ಡೇ ಅಲ್ವಾ ವೇಸ್ಟ್ ಆಗೋದು? ಸೊ ಈ ಥರ ಎಲ್ಲ ಕ್ವಶನ್ಸ್ ಬರ್ತಾ ಇದ್ದಕ್ಕೆ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ, ಇದೊಂದು ಪ್ರೋಸೆಸ್ಸಲ್ಲಿ ನೀವು ಯೂಸ್ ಮಾಡ್ತಾ ಇರೋವಂಥ ಅಕೌಂಟದ್ದು ID ನಂಬರ್ ಇರುತ್ತಲ್ಲ, ಎಲ್ಲಾರ್ದು ನೋಟ್ ಮಾಡ್ಕೋತೀವಿ. ಯಾಕಂದರೆ ಆ ಡೆಮೋ ಅಕೌಂಟ್ ID ನಂಬರ್ ಏನಿರುತ್ತಲ್ಲ, ಸೊ ದಟ್ $50 ಹಾಕ್ಕೊಂಡಿರ್ತೀರ ನೀವು. ನಿಮಗೆ 1 ವೀಕ್ ಟೈಮ್ ಇರುತ್ತೆ. ಓಕೆ, 1 ವೀಕಲ್ಲಿ ನೀವು ಯಾವ ಟ್ರೇಡ್ಸ್ ಬೇಕಾದ್ರೂ ತೊಗೋಬೋದು. ಇಲ್ಲಿ ಯಾವುದೇ ಥರ ನಮಗೆ ರಜಾ ಇದ್ದರೆ ಇದ್ದಿದ್ರೆ ರಾತ್ರಿ ಬಂದಾರು ಟ್ರೇಡ್ ತೊಗೊಳ್ಳಿ, ಬೆಳಗ್ಗೆ ಬಂದಾರು ಟ್ರೇಡ್ ತೊಗೊಳ್ಳಿ. ಈ $50ನ 1 ವೀಕು ಯಾರು ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ 20 ಜನ, ಅವರಿಗೆ ಮಾತ್ರ ಅಕೌಂಟ್ ಸಿಗುತ್ತೆ. ಆ್ಯಂಡ್ ನಾವಿಲ್ಲಿ ನೀವು $50 ವೈಪ್ ಆಗಿದ ತಕ್ಷಣ ತಿರ್ಗಾ ಹಾಕ್ಕೊಂಡು ಮಾಡೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ದಟ್ಸ್ ವೈ ನಾವು ಆ ಅಕೌಂಟ್ ID ಕೂಡ ತೊಗೋತೀವಿ. ಓಕೆ, ಸೊ ಯಾವ ಅಕೌಂಟ್ ID ಇವರು ಮಾಡ್ತಾ ಇದ್ದಾರೆ, ಆ ID ನಂಬರಲ್ಲಿ ಕ್ಲೋಸ್ಡ್ ಪೊಸಿಷನ್ ಏನೇನಿರುತ್ತೆ ಅದೆಲ್ಲನೂ ನೋಡಿ, ವಿತ್ ಟೈಮ್ ಎಲ್ಲ ನೋಡಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಚೂಸ್ ಮಾಡ್ತೀವಿ. 1 ವೀಕ್ ಫುಲ್ಲು ನೀವು ಟ್ರೇಡನ್ನು ತೊಗೋಬೋದು. ಓಕೆ, ಸೊ $50 ಹಾಕೋಬೇಕು. ನೀವು ಯಾವ ಟೈಮ್ ಪೀರಿಯಡಲ್ಲಾದ್ರು ಟ್ರೇಡ್ ತೊಗೊಳ್ಳಿ, 1 ವೀಕ್ ಟೈಮ್ ಇರುತ್ತೆ. ಯಾರು $50ನ ಜಾಸ್ತಿ ಮಾಡ್ತಾರೆ ಅವರಿಗೆ ಫಂಡಿಂಗ್ ಅಕೌಂಟ್ ಸಿಗುತ್ತೆ 20 ಜನಕ್ಕೆ. ಹೋಪ್ ಇದೆಲ್ಲನೂ ಕೂಡ ನಿಮಗೆ ಮೇಲ್ ಬರುತ್ತೆ. ಕಾಮಾಗಿ ಇರಿ. ಸೊ ನಾವಿವಾಗ ಒಬ್ಬೊಬ್ಬರದೇ ಅವ್ರು ಯೂಸ್ ಮಾಡ್ತಾ ಇರೋದು ಅಕೌಂಟ್ ID ನಂಬರ್ನ ತೊಗೋತೀವಿ. ನಂಬರ್ನ ID ನಂಬರ್ ಇರುತ್ತಲ್ಲ, ಅಕೌಂಟ್ ನಂಬರ್ ಥರ, ಅಂದರೆ ಬ್ರೋಕರಲ್ಲಿ ಮೇಲೆ ಇರುತ್ತೆ. ಸೊ ದಟ್ ಮ್ಯಾಚ್ ಮಾಡ್ಬೋದು. ಓಕೆ, ಅವ್ರು ಅದೇ ಅಕೌಂಟಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲ ಬೇರೆ ಯಾವ್ದಾದ್ರು ಡೆಮೋ ಅಂತ ತೊಗೊಂಡು ಮಾಡ್ತಾ ಇದ್ದಾರೆ ಅಂತ ಅದನ್ನು ನೋಡೋದಕ್ಕೆ. ಸೊ ಅದನ್ನು ನೋಡಿ ಆ ಥರ ಇರುತ್ತೆ ರೂಲ್ಸು. ಹೋಪ್ ಮೇಲ್ ಬರುತ್ತೆ, ಕಾಮಾಗಿ ಇರಿ. ಓಕೆ, ಸೊ ಬ್ರೋ ಬರಲಿಲ್ಲ, ಮೇಲ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ, ನೋ. ಓಕೆ, ಇದೊಂದು ಲಾಂಗ್ ಪ್ರೋಸೆಸ್ ಆಗಿರೋದ್ರಿಂದ ವ್ಯಾಲಿಡ್ ಇರೋರಿಗೆ ಮಾತ್ರ ಸಿಗಬೇಕು ಅನ್ನೋದೇ ಮೇಯ್ನ್ ಇಂಟೆನ್ಷನ್ ಆಗಿರೋದ್ರಿಂದ. ಯಾಕಂದರೆ ಹ್ಯೂಜ್ ಮನಿ ಇಲ್ಲಿ ಪೂಲ್ ಆಗುತ್ತೆ. ಸೊ ದಟ್ಸ್ ವೈ ಈ ಒಂದು ರೂಲ್ಸ್ ಸಮೇತ ಬರುತ್ತೆ. ಕಾಮಾಗಿ ಇರಿ. ಓಕೆ, ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮೇಲ್ ಬಂದೇ ಬರುತ್ತೆ. ಓಕೆ, ಸೊ ಸ್ಪ್ಯಾಮ್ಲಾರು ನೋಡಿ, ಎಲ್ಲ ನೋಡಿ, ವಿತ್ ರೂಲ್ಸ್ ಬರುತ್ತೆ. ಅದೆಲ್ಲನೂ ಕೂಡ ನಮ್ಮ ಟೀಮ್ ಕಳಿಸ್ತಾರೆ. ಓಕೆ, ಸೊ ಇವಾಗ ಈ ಟ್ರೇಡಿಂಗ್ ವ್ಯೂ ರಿಮಿಕ್ಸ್ ಅಂದರೆ ಏನು?
ಸಿಂಪಲ್ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಮುಂಚೆ ಎಲ್ಲ ಹೇಗಿತ್ತು ಗೊತ್ತಾ, ನಾವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಕೋಡ್ ಮಾಡ್ಬೇಕಾದ್ರೆ ಎಲ್ಲ ಗೊತ್ತಿರಬೇಕಾಯ್ತು. ನಾವು ಕೋಡ್ ಮಾಡ್ಬೇಕಾದ್ರೆ ಗೂಗಲ್ ಮಾಡಿಕೊಂಡು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಹಾಗೆ ಹಿಂಗೆ ಎಲ್ಲ ಮಾಡ್ತಾಯಿದ್ವಿ. ಇವಾಗ ಏನಾಗಿದೆ ಗೊತ್ತಾ, ಈ ಕಂಪೈಲರ್ ಇರುತ್ತೆ ವಿಜುವಲ್ ಸ್ಟುಡಿಯೋ ಕೋಡ್ಗೆನೆ ಈ ಕೋಪೈಲಟ್ ಅನ್ನೋದು ಒಂದು AI ಎಕ್ಸ್ಟೆನ್ಷನ್ಸ್ ಇರುತ್ತೆ. ಆ AI ಎಕ್ಸ್ಟೆನ್ಷನ್ಸಲ್ಲಿ ನಾವು ಹಾಕ್ಬಿಟ್ರೆ ನೋಡ್ಗೋರು ನನಗೆ ಈ ಕೋಡ್ ಮಾಡ್ಕೊಡಿದ್ರೆ ಕಂಪ್ಲೀಟ್ಲಿ ಕೋಡ್ ಮಾಡಿಕೊಟ್ಬಿಡುತ್ತೆ. ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅದೇ ಎಲ್ಲ ಮಾಡಿಕೊಟ್ಬಿಡುತ್ತೆ ಇವಾಗಿರೋವಂಥ ಸಿಚುವೇಶನ್ಗೆ. ಅದೇ ಥರ ಟ್ರೇಡಿಂಗ್ ವ್ಯೂ ಅಲ್ಲಿ ಒಂದು ಬಿಟ್ಟಿದ್ದಾರೆ. ಸೊ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಚಾರ್ಟಲ್ಲಿ ನೀವು ರೆಸಿಸ್ಟೆನ್ಸು ಸಪೋರ್ಟು ಇಂಡಿಕೇಟರ್ ಎಲ್ಲ ಮಾರ್ಕ್ ಮಾಡೋದೇ ಬೇಡ. ಅದಕ್ಕೆ ಹೋಗ್ಬಿಟ್ಟು ಹೇಳಿಬಿಟ್ರೆ ನೀವು, ಓಕೆ ನೋಡು AI ನನಗೆ ಇಲ್ಲಿ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಮಾರ್ಕ್ ಮಾಡಿ ಕೊಡು, ಓಕೆ ನನಗಿಲ್ಲಿ EMA ಹಾಕಿ ಕೊಡು, ನನಗಿಲ್ಲಿ EMA ಕ್ರಾಸ್ ಆದಾಗ ಏನು ಮಾಡಬೇಕು, ಇಲ್ಲಿ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅಂತ ಎಲ್ಲ ನೀವು ಪ್ರಾಂಪ್ಟ್ ಹಾಕಿದ್ರೆ ಅಲ್ಲಿ ಚಾರ್ಟ್ ಮೇಲೆ ಬರ್ತಾ ಇರುತ್ತೆ. ಸೊ ಇದನ್ನು ನಾನು ಫಸ್ಟ್ ಟೈಮ್ ಇವಾಗ ನಿಮ್ಮ ಮುಂದೆನೇ ಟ್ರೈ ಮಾಡ್ತಾ ಇರೋದು. ನಾನು ಇದನ್ನು ಯಾವತ್ತೂ ಟ್ರೈ ಮಾಡಿಲ್ಲ, ನಿಮ್ಮ ಮುಂದೆನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ದಟ್ ನಾನು ನಿಮಗೆ ಆ ಎಕ್ಸ್ಪೀರಿಯನ್ಸ್ನ ಲೈವ್ ಆಗಿ ಹೇಳ್ಬೋದು ಅನ್ನೋದಕ್ಕೆ ಮಾತ್ರ. ಆ್ಯಂಡ್ ಇನ್ನೊಂದು, ಇದು ಬೇಟಾ ವರ್ಷನ್. ಇದು ಬೇಟಾ ವರ್ಷನ್ ಅಂದರೆ ಏನು ಅಂದರೆ, ಈಗ ಯಾವುದೋ ಒಂದು ಕಂಪ್ನಿ ಏನೋ ಒಂದು ಆ್ಯಪ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಫಸ್ಟ್ ಬೇಟಾ ವರ್ಷನ್ ಆಗಿ ಯಾಕೆ ರಿಲೀಸ್ ಮಾಡ್ತಾರೆ ಅಂದರೆ ನಾವುಗಳು ಅದನ್ನೆಲ್ಲ ಟೆಸ್ಟ್ ಮಾಡಲಿ. ಈ ಹೊಸ ಫೀಚರ್ ಏನೇ ಇದ್ದರೂ ಬೇಟಾ ವರ್ಷನ್ ಅಂತ ಹಾಕಿ ಬಿಡ್ತಾರೆ. ಅಂದರೆ ಅದು ರಿಯಲ್ ವರ್ಷನ್ ಅಲ್ಲ, ಜಸ್ಟ್ ಒಂದು ಟೆಸ್ಟಿಂಗ್ ಮಾಡೋದಕ್ಕೆ, ಯೂಸರ್ಸ್ಗಳಿಗೆ ಹೇಗಿರುತ್ತೆ ಯೂಸರ್ಸ್ ಎಕ್ಸ್ಪೀರಿಯನ್ಸ್ ಅಂತ ನೋಡೋದಕ್ಕೆ, ಆಮೇಲೆ ಏನಾದ್ರು ಇಶ್ಯೂಸ್ ಬಂದರೆ ಫಿಕ್ಸ್ ಮಾಡಿ ಅಫಿಷಿಯಲ್ ಆಗಿ ರಿಲೀಸ್ ಮಾಡೋದಕ್ಕೆ. ಸೊ ಆ ಥರ ಇದನ್ನು ಬೇಟಾ ವರ್ಷನ್ ಆಗಿ ರಿಲೀಸ್ ಮಾಡಿದ್ದಾರೆ, ಓಕೆನಾ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಕ್ರೋಮ್ಗೆ ಹೋಗಬೇಕು, ಓಕೆ. ಸೊ ಕ್ರೋಮ್ಗೆ ಹೋದ್ಮೇಲೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಸಿಂಪಲ್ ಕೆಲಸ, ಟ್ರೇಡಿಂಗ್ ವ್ಯೂಗೆ ನೀವು ಲಾಗಿನ್ ಆಗಬೇಕು, ಓಕೆ. ಟ್ರೇಡಿಂಗ್ ವ್ಯೂಗೆ ನೀವು ಲಾಗಿನ್ ಆದಮೇಲೆ, ಓಕೆ, ಸೊ ಒಂದೇ ಒಂದು ನಿಮಿಷ. ಸೊ ಟ್ರೇಡಿಂಗ್ ವ್ಯೂ ಫಸ್ಟ್ ನಾನು ಲಾಗಿನ್ ಆಗ್ತೀನಿ ಟಾಸ್ಕ್ ಮ್ಯಾನೇಜರಲ್ಲಿ, ಯಾಕಂದರೆ ಲೈಕ್ ತುಂಬ ಲೋಡ್ ತಗೋತಾ ಇರುತ್ತೆ. ಸೊ ದಟ್ಸ್ ವೈ. ಓಕೆ, ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಟ್ರೇಡಿಂಗ್ ವ್ಯೂ ರಿಮಿಕ್ಸ್ AI ಅಂತ ಒಂದು ಬರುತ್ತೆ. ಇಲ್ಲೇ ಬಂತು ನೋಡಿ, ಟ್ರೇಡಿಂಗ್ ವ್ಯೂ ರಿಮಿಕ್ಸ್ ಅಂತ ಒಂದಿದೆ, ಓಕೆ. ರಿಮಿಕ್ಸ್ ಡೌನ್ಲೋಡ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಓಕೆ. ಸೊ ಇಲ್ಲಿ ಬರುತ್ತೆ ನೋಡಿ, ಕ್ರೋಮ್ ವೆಬ್ ಸ್ಟೋರ್ ಟ್ರೇಡಿಂಗ್ ವ್ಯೂ AI ಪವರ್ ಟ್ರೇಡಿಂಗ್ ಅಸಿಸ್ಟೆಂಟ್ ಅಂತ ಬಂದಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಬಂದಿದ ತಕ್ಷಣ ಇಲ್ಲಿ ಇನ್ಸ್ಟಾಲ್ ಫಾರ್ ಕ್ರೋಮ್ ಅಂತ ಇದೆ, ಓಕೆ. ಸೊ ಫ್ರೀ ಅಂತ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಕೆ. ಸೊ ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಇದೆಯಲ್ಲ, ಆ್ಯಡ್ ಟು ಕ್ರೋಮ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ, ಓಕೆ. ಟೈಮ್ ತಗೊಳುತ್ತೆ ಸ್ವಲ್ಪ. ಓಕೆ, ಎಕ್ಸ್ಟೆನ್ಷನ್ ಈಗ ಆ್ಯಡ್ ಆಗಿದೆ, ಸಿಂಪಲ್, ಓಕೆ. ಈಗ ಇಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಎಕ್ಸ್ಟೆನ್ಷನ್ಸಲ್ಲಿ. ಯಾವುದು ಬರಲಿಲ್ಲ, ಆ್ಯಡ್ ಕ್ರೋಮ್, ಓಕೆ. ಸೊ ಆ್ಯಡ್ ಮಾಡೋಣ ಇನ್ನೊಂದು ಸತಿ. ಸೊ ಅದೇನಕ್ಕೆ ಓಕೆ, ಆಗಿದೆ, ಇವಾಗ ಆಗಿದೆ, ಓಕೆನಾ, ಸಿಂಪಲ್. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಕ್ಸ್ಟೆನ್ಷನ್ಸ್ ಕಾಣಿಸುತ್ತೆ ನೋಡಿ, ಇಲ್ಲಿ ಬಂದಿದೆ ಎಕ್ಸ್ಟೆನ್ಷನ್, ಓಕೆ. ಟ್ರೇಡಿಂಗ್ ವ್ಯೂ ರಿಮಿಕ್ಸ್. ಇವಾಗ ನೀವು ಸೇಮ್ ಏನು ಮಾಡಬೇಕು ಅಂದರೆ ಓಪನ್ ಟ್ರೇಡಿಂಗ್ ವ್ಯೂ ಚಾರ್ಟ್ ಕೊಡಿ, ಓಕೆನಾ, ಸಿಂಪಲ್. ಅರ್ಥ ಆಯಿತು ಅಂತ ಅನ್ಕೋತೀನಿ, ಈಸಿ, ಓಕೆ. ನಂದು ಲಾಗಿನ್ ಆಗಿದೆ. ಇವಾಗ ನೀವು ಸೊ ಇದೇನು ಮಾಡೋದಕ್ಕೆ ಹೋಗ್ಬೇಡಿ, ಓಕೆ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಿಂಬಲ್, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಟ್ರೇಡಿಂಗ್ ವ್ಯೂ ರಿಮಿಕ್ಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಸೊ ಈ ಥರ ಬರುತ್ತೆ, ಸೈನ್ ಇನ್ ವಿತ್ ಗೂಗಲ್ ಕೊಡಿ, ಓಕೆ. ನನ್ನ ಅಕೌಂಟ್ ಸೈನ್ ಇನ್ ಮಾಡ್ತೀನಿ, ಓಕೆ. ಎಲ್ಲ ಸೈನ್ ಇನ್ ಮಾಡ್ಕೋತೀನಿ ಫಸ್ಟು. ಸೈನ್ ಇನ್ ಆಯಿತು, ಓಕೆ. ಬಂತಾ ನೋಡಿದ್ರಾ? ಸೊ ಇಲ್ಲಿ ನೋಡ್ಬೋದು ನೀವು ಆಕ್ಟಿವ್ ಚಾರ್ಟ್ ಏನಿದೆ ಹೇಳಿ, XAUUSD ಅಂತ ಇದೆ. ಅಂದರೆ ಇಲ್ಲಿ ನೋಡಿ ಚಾರ್ಟ್ ಏನಿದೆ ಇಲ್ಲಿ XAUUSD ಅಂತ ಇದೆ, ಕರೆಕ್ಟಾ? ಸೊ ಇಲ್ಲಿ ನೀವು ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ಲ, ಇಲ್ಲಿ ಜಸ್ಟ್ ಏನು ಮಾಡ್ಬೋದು ಅಂದರೆ, ಓಕೆ. ಸೊ ಮಾರ್ಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆನ್ ಮೈ ಚಾರ್ಟ್ ಅಂತ ಕೊಡಿ, ಓಕೆ. ಸಿಂಪಲ್ ಕೊಟ್ರೆ ಕ್ಲಿಕ್ ಮಾಡಿದೆ ನಾನು, ಓಕೆ. ಇವಾಗ ಏನು ಬರುತ್ತೆ ನೋಡೋಣ, ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಓಕೆ. ಏನು ಬರುತ್ತೆ, ಓಕೆ. ನೋಡಿ ಎಲ್ಲ ಅನಲೈಸ್ ಮಾಡ್ತಾ ಇದೆ, ಕ್ರೇಜಿ ಇದು. ಈ ಪ್ಲ್ಯಾನ್ ನನಗೆ ಮುಂಚೆ ಇತ್ತು, ಈ ಥರ ಒಂದು ಮಾಡೋಣ ChatGPT ಬಂದಾಗ, ಅಷ್ಟರಲ್ಲಿ ಇವರೇ ಮಾಡಿಬಿಟ್ಟಿದ್ದಾರೆ ನೋಡಿ. ಎಲ್ಲ
ನೋಡಿ, ಸಿ ಕ್ರೇಜಿ ಶಿಟ್ ಇದು, ಕ್ರೇಜಿ ಸೈಕ್ ಲೆವೆಲ್, ರೀಸೆಂಟ್ ಐ, ರೀಸೆಂಟ್ ಫ್ಲೋ, ಸಪೋರ್ಟ್ ಗೈಸ್, ದಿಸ್ ಈಸ್ ವಾಟ್ ಟೆಕ್ನಾಲಜಿ ಇಸ್. ಇನ್ನ ನೀವು ನೂಬ್ಗಳ ಥರ ಯಾರೋ ಒಬ್ಬ ರೀಲಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಫಂಡಿಂಗ್ ಅಕೌಂಟ್ ಅಂದರೆ ಏನು, ಹೇಗೆ ಟ್ರೇಡ್ ಮಾಡಬೇಕು, ಅದಾಕಿ ಇದಾಕಿ, ಕ್ರೇಜಿ ಇದು. ಲಿಟ್ರಲಿ ಜಸ್ಟ್ ಅಬ್ಸರ್ವ್ ಇಟ್. ಓಕೆ, ಆಟಾಡಿ ಇದರಲ್ಲಿ, ಅಂದರೆ ಆಟಾಡಿ ಅಂದರೆ ಏನೆಲ್ಲ ಮಾಡ್ಬೋದು ಎಲ್ಲ ನೋಡಿ. ನೆಕ್ಸ್ಟ್ ಲೆವೆಲ್ ಇದೆ ಗಾಯ್ಸ್, ಲಿಟ್ರಲಿ. ಓಕೆ, ಸಿ ಎಲ್ಲ ಬರುತ್ತೆ, ಓದಿ ನೀವು. ಓಕೆ, ಸೊ ನೋಡಿ, ವಾಂಟ್ ಮೀ ಟು ಆ್ಯಡ್ ಫಿಬೋನಚಿ ರಿಟ್ರೇಸ್ಮೆಂಟ್, ಸಿ ಆ್ಯಡ್ ಫಿಬ್. ಓಕೆ, ಸುಮ್ಮನೆ ಎಸ್ ಅಂತ ಹಾಕೋಣ, ಎಸ್, ಡೂ ದಟ್ ನೋಡಿ ಆಗ್ತೆ. ಅಂದರೆ ಅಲ್ಲಿ ಕೇಳ್ತಾ ಇದೆ, ವಾಂಟ್ ಮೀ ಟು ಆ್ಯಡ್ ಫಿಬೋನಚಿ ರಿಟ್ರೇಸ್ಮೆಂಟ್, ಸೆಟ್ ಪ್ರೈಸ್ ಅಲರ್ಟ್ಸ್ ಆ್ಯಂಡ್ ದೀಸ್ ಲೆವೆಲ್ಸ್, ಅನಲೈಸ್ ದಿ ಯೂಸಿಂಗ್ SMC ಕಾನ್ಸೆಪ್ಟ್, ಇವೆಲ್ಲ ಕೇಳ್ತಾ ಇದೆ. ನೋಡಿ SMC ಕಾನ್ಸೆಪ್ಟ್ ಕಲಿಯೋದು ಬೇಡ, ಏನೂ ಬೇಡ. ಗುಡ್, ಕನ್ಫರ್ಮ್ ದ ಸಿಂಪಲ್. ನೋ, ಐ ನೀಡ್ ಟು ಗೆಟ್ ಬಾಸ್ ಟು ಸಿ. ಕ್ರೇಜಿ. ನೋಡಿದ್ರ, ಏನೇನು ಬೇಕು ಎಲ್ಲ ಪ್ಲೇ ಮಾಡಿ ಇದರಲ್ಲಿ. ಓಕೆ, ನಾನು ನಿಮಗೆ ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಹೇಗೆ ಹಾಕೋಬೇಕು ಅಂತ. ಜಸ್ಟ್ ಪ್ಲಾನ್ ಇಟ್. ಓಕೆ, ಹೇಗೆಲ್ಲ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಓಕೆ, ಸೊ ಕ್ರೇಜಿ ಶಿಟ್ ಇದು. ತುಂಬ ಖುಷಿ ಆಯ್ತು ಗುರು ನೋಡಿದಾಗ, ಎಷ್ಟು ಈಸಿ ಮಾಡ್ತಾ ಇದ್ದಾರೆ ಹೇಳಿ. ಸಿ, ಹಿಂಗೆ ವರ್ಕ್ ಆಗುತ್ತೆ ಅಂತ ಅಲ್ಲ, ನಮಗೆ ಗೊತ್ತಿದೆ ಮ್ಯಾನ್ಯುಯಲ್ ಆಗಿ ಟ್ರೇಡ್ ಮಾಡೋದಕ್ಕೆಲ್ಲಾನು ಕೂಡ. ಇಲ್ಲಿ ನೋಡಿ, ಲಿಕ್ವಿಡಿಟಿ ಎಲ್ಲಿದೆ, ಕ್ರೇಜಿ. ಬ್ರೇಕ್ ಆಫ್ ಸ್ಟ್ರಕ್ಚರು, ಚೇಂಜ್ ಆಫ್ ಕ್ಯಾರೆಕ್ಟರು ಎಲ್ಲ ಎಲ್ಲೆಲ್ಲಿದೆ. ಇಲ್ಲಿ ನೋಡಿ, ಏನೋ ಪ್ರೀಮಿಯಂ, ಪ್ರೀಮಿಯಂ ಅಂತೆ. ಗೈಸ್, ನಾನು ಫಿದಾ ಆಗೋಗಿದ್ದೀನಿ, ಲಿಟ್ರಲಿ ಫಿದಾ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ ನೋಡಿದಾಗ. ಓಕೆ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯೂಸ್ ಇಟ್. ಐ ಥಿಂಕ್ ಕನ್ನಡದಲ್ಲಿ ಇದು ಫಸ್ಟ್ ಚಾನಲ್ ಇದು. ಓಕೆ, ನಿಮ್ಗೆ ಇದನ್ನು ತಲುಪಿಸ್ತಾ ಇರೋದಕ್ಕೆ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಎಲ್ಲರಿಗೂ. 15K ಸಬ್ಸ್ಕ್ರೈಬರ್ ದಿನಲ್ಲೇ ಸೆಲೆಬ್ರೇಟ್. ಓಕೆ, ಸಿ ಎಲ್ಲ ಕೊಡುತ್ತೆ, ಓದಿ. ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ, ಓದಿ. ಓಕೆನಾ? ಓಕೆ, ಸಿ ಇವಾಗ ನೋಡಿ, ಆ್ಯಡ್ ಫಿಬ್ ಆ್ಯಂಡ್ ಅನಲೈಸ್. ನೋಡಿ, ಆ್ಯಡ್ ಫಿಬ್ ಆ್ಯಂಡ್ ಅನಲೈಸ್ ವಿತ್ 20 EMA ಆ್ಯಂಡ್ ಬುಲಿಂಜರ್ ಬ್ಯಾಂಡ್ ಅಂತ ಹಾಕೋಣ. ಓಕೆ, ಜಸ್ಟ್ ಬೇಕಾದ್ರೆ ನೀವೇನು ಬೇಕಾದ್ರೂ ಪ್ಲೇ ಅರೌಂಡ್ ಮಾಡಿ, ಅಂದರೆ ಲೈಕ್ ಈ ಥರ ಮಾಡಿ. ಸೊ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಫೈಂಡ್ ವೇರ್ ಈಸ್ ಲಿಕ್ವಿಡಿಟಿ ಇನ್ ದಿ ಗಿವನ್ ಚಾರ್ಟ್. ಇಲ್ಲಿ ಆಕ್ಟಿವ್ ಚಾರ್ಟ್ ಅಂತ ಇರುತ್ತೆ ನೋಡಿ, ನಿಮ್ದು ಇಲ್ಲಿ ಯಾವ ಚಾರ್ಟ್ ಇರುತ್ತೆ ಆ ಚಾರ್ಟ್ ಇಲ್ಲಿ ಬರುತ್ತೆ. ಹೇಗಿದೆ? ಫಕ್ ಕ್ರೇಜಿ ಗುರು, ಇದು ಕ್ರೇಜಿ, ಇದು ಲಿಟ್ರಲಿ ಕ್ರೇಜಿ. ಟೆಕ್ನಾಲಜಿ ಎಷ್ಟು ಮುಂದೆ ಹೋಗ್ತಾ ಇದೆ ಗೈಸ್. ಅಪ್ಡೇಟ್ ಆಗಿ, ಲಿಟ್ರಲಿ ಹೇಳ್ತೀನಿ ನಾನು, ಅಪ್ಡೇಟ್ ಆಗಿ. ಓಕೆ, ಪ್ಲೀಸ್. ಓಕೆ, ಸಿ ಇವೆಲ್ಲನೂ ಕಲೀರಿ. ಜಸ್ಟ್ ಇನ್ನೂ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಯಾರೋ ಬಂದು ಹೇಳ್ತಾನೆ ಗಾಯ್ಸ್ ಫಾಲೋ ಮಾಡಿ, ಕೋರ್ಸ್ ಸ್ಕ್ಯಾಮ್, ಅದು ಸ್ಕ್ಯಾಮ್, ಇದು ಸ್ಕ್ಯಾಮ್, ಇಷ್ಟೇ ಆಗೋಯ್ತು ಲೈಫ್ ಫುಲ್ಲು. ಬೇರೆ ಏನೂ ಇಲ್ಲ, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಇಂಥವೆಲ್ಲ ಕಲೀರಿ, ಎಕ್ಸ್ಪ್ಲೋರ್ ಮಾಡಿ. ಸಿ ಫಿಬ್ 0.50%. ಓಕೆ, 61%. ನಾವು ಮ್ಯಾನ್ಯಲ್ ಆಗಿ ಫಿಬ್ ಹಾಕಿದ್ರೆ ಹಿಂಗೆ ಹಾಕ್ತೀವಿ ನೋಡಿ. ಸಿ ಸಿಂಪಲಾ, ಎಕ್ಸಾಕ್ಟ್ ಫಿಬ್ ಲೆವೆಲ್. ಓಕೆ, ಡಿಮ್ಯಾಂಡ್ OB ಟಾಪ್ ಅಂತೆ, ಡಿಮ್ಯಾಂಡ್ ಝೋನು, ಮೇಜರ್ ಲೆವೆಲ್ಸು. ಕ್ರೇಜಿ. ಅಯ್ಯೋ, ನಾನು ಫಿದಾ ಆಗೋದೆ ಗುರು, ಫಿದಾ ಆಗೋದೆ. ಎಲ್ಲ ಬರುತ್ತೆ ನೋಡಿ. ಎಂಜಾಯ್ ಗೈಸ್. ಓಕೆ, ಒಳ್ಳೆ ಕಂಟೆಂಟ್ ಇದು. ಓಕೆ, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇದು. ಯಾವ ಇಂಡಿಕೇಟರ್ ಬೇಡ ನಿಮಗೆ, ಏನೂ ಬೇಡ, ಎಲ್ಲ ಇದು ಮಾಡುತ್ತೆ, ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇದು ಫ್ರೀ ವರ್ಷನ್ ಇರೋದ್ರಿಂದ ನೋಡಿ, ಒಂದು ಸ್ವಲ್ಪ ಹೊತ್ತು ಮಾಡ್ಬೋದೇನೋ. ಓಕೆ, ಸೊ ನೆಕ್ಸ್ಟ್ ಬರುತ್ತಲ್ಲ, ರಿಕ್ವೆಸ್ಟ್ ಹೈಯರ್ ಲಿಮಿಟ್ ಅಂತ ಇದೆ. ಓಕೆ, ದಿನಕ್ಕೆ ಏನು 15 ಏನೋ ರಿಕ್ವೆಸ್ಟ್ ಹೈಯರ್ ಲಿಮಿಟ್. ಅಂದರೆ ಐ ಥಿಂಕ್ ಪ್ರೀಮಿಯಂ ತೊಗೋಬೇಕೇನೋ. ಹೈಯರ್ ಲಿಮಿಟ್ ವಿ ವಿಲ್ ರಿವ್ಯೂ ಶಾರ್ಟ್ಲಿ ಅಂತ ಬರ್ತಾ ಇದೆ. ಇದು ಬೇಟಾ ವರ್ಷನ್ ಆಗಿರೋದ್ರಿಂದ. ಓಕೆ, ಸೊ ಬೇಟಾ ವರ್ಷನ್ ಆಗಿರೋದ್ರಿಂದ ಆ್ಯಕ್ಚುಲ್ ಆಗಿ ಅಫಿಷಿಯಲ್ ರಿಲೀಸ್ ಮಾಡ್ತಾರಲ್ಲ ಅವಾಗ ಎಲ್ಲನೂ ಬರುತ್ತೆ. ಓಕೆ, ಸೊ ತುಂಬ ಖುಷಿ ಆಯಿತು.
ಓಕೆ, ಸಾಕಾದಾಗಿ ಮಾರ್ಕ್ ಮಾಡುತ್ತೆ, ಎಲ್ಲಾನು ನೋಡಿ, ಬ್ರೇಕ್ ಅಬೋ ಎಲ್ಲ ಕೊಡುತ್ತೆ, ಶಾರ್ಟ್ ಬಯಾಸ್ ಏನು ಓದಿ, ಎಲ್ಲಾನು ಓದಿ. ಓಕೆನಾ ಗೈಸ್, ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ಇನ್ನೊಂದಕ್ಕೆ ಬರೋಣ. ಓಕೆ, ಸೊ ಟ್ರೇಡಿಂಗ್ ವ್ಯೂನ ಓಪನ್ ಮಾಡ್ತೀನಿ. ಹೋಪ್ ಟ್ರೇಡಿಂಗ್ ವ್ಯೂ ರಿಮಿಕ್ಸ್ AI ಹೇಗೆ ಹಾಕೋಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಿದೆಯಲ್ಲ. ತುಂಬ ತುಂಬ ಮಜಾ ಇದೆ ಗುರು, ಲಿಟ್ರಲಿ ನನಗಂತೂ ಕ್ರೇಜಿ ಫೀಲ್ ಇದು. ಓಕೆ, ಇನ್ನು ತುಂಬ ಇಂಪ್ರೂವ್ ಆಗ್ಬೋದು. ಆ್ಯಂಡ್ ನಾವು ಆಲ್ಗೋ ಇರೋದ್ರಿಂದ ಲೈಕ್ ಇನ್ನೂ ತುಂಬ ಇಂಪ್ರೂವ್ಮೆಂಟ್ಗಳನ್ನ ಮಾಡ್ಬೋದು. ಇದನ್ನು ನಾವು ತರೋದಕ್ಕೆ ನೋಡ್ತೀವಿ, ಏನೇನು ಮಾಡ್ಬೋದು ಅಂತ ಖುಷಿ ಆಯಿತು. ಓಕೆ, ಈ ಥರ ನನಗೆ ಯಾವಾಗಲೂ ಅಷ್ಟೇ ಇಂಥದ್ದು ಏನೋ ಒಂದು ಬಂತು ನಮ್ಮ ಒಂದು ಫೀಲ್ಡಲ್ಲಿ ಅಂದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಗುರು. ಅದು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಐ ಆಮ್ ನಾಟ್ ಎ ಗಾಯ್ ಲೈಕ್ ನಾನು ನಿಮಗೆ ಬಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದಂದರೆ ಏನು, ಐ ವಾಂಟ್ ಟು ಶೋ ಯು ದಿ ಲೈಕ್ ಏನೇನು ನಡೀತಾ ಇದೆ, ನಾವು ಹೇಗೆಲ್ಲ ಇಂಪ್ರೂವ್ ಆಗ್ಬೋದು, ಏನೆಲ್ಲ ಮಾಡಬೇಕು ಅನ್ನೋದನ್ನು. ಇನ್ನು ನಿಮ್ಮ ಮೆಂಟರ್ಸ್ಗಳು ಇದ್ದಾರೆ. ಓಕೆ, ಲೈವ್ ಬಂದ್ಬಿಟ್ಟು ನೋಡಿ ಗಾಯ್ಸು ಸೂಪರ್, ಟ್ರೇಡ್ ಹೋಯ್ತು 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 ಎಲ್ಲೋಯ್ತು ಎಷ್ಟೆಲ್ಲ ಆಗಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ಸೊ ಇವಾಗ ನಾನೊಂದು ಹೇಳಿದೆ ನಿಮಗೆ. ಓಕೆ, ಏನು ಹೇಳಿದೆ ಬ್ರೋ, ಒಂದೊಂದು ಇಂಡಿಕೇಟರ್ ಇರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ಇಂಡಿಕೇಟರಲ್ಲಿ ಒಂದೊಂದು ಏನೋ ಒಂದು ಲೈಕ್ ವಾಲ್ಯೂಮ್, ಓಕೆ, ಒಂದೊಂದಕ್ಕೆ ಕೋಡ್ ಇರೋದಿಲ್ಲ. ಓಕೆ, ಸೊ ಇಲ್ಲೆಲ್ಲ ಇರ್ತಾವಲ್ಲ, ಪ್ರೈವೇಟ್ ಇರ್ತವೆ ಅವು. ಓಕೆ, ನೀವು ಕೋಡ್ ಓಪನ್ ಮಾಡೋದಕ್ಕಾಗಲ್ಲ, ಇದೆಲ್ಲ ಕೋಡ್ ಓಪನ್ ಮಾಡ್ಬೋದು. ಓಕೆ, ಸೊ ಮೈ ಸ್ಕ್ರಿಪ್ಟು ಇನ್ವೆಂಟ್ ಓನ್ಲಿ ಯಾವುದೂ ಇಲ್ಲ. ಓಕೆ, ಸೊ ಮೈ ಸ್ಕ್ರಿಪ್ಟ್ಸಲ್ಲೇ ನೋಡೋಣ ಯಾವ್ದಾದ್ರು ಇದೆಯಾ. ಸುಮ್ಮನೆ ಒಂದು FEG ಅಂತ ಸರ್ಚ್ ಮಾಡ್ತೀನಿ, FEG ಅಂತ ಸರ್ಚ್ ಮಾಡ್ತೀನಿ. ಓಕೆ, ಹಾಂ, ಇವೆಲ್ಲ ನೋಡಿ ಇಲ್ಲಿ ಇವೆಲ್ಲದಕ್ಕೂ ಕೋಡ್ ಇಲ್ಲ ಈ ಇಂಡಿಕೇಟರ್ಗಳಿಗೆ. ಓಕೆನಾ, ಸೊ ಇದು ನೋಡಿ, ಇವೆಲ್ಲ FEG ಕೊಡುತ್ತೆ. ನಿಮಗೆ ಕೋಡ್ ಬೇಕು ಅಂದರೆ ಕೋಡ್ ಸಿಗೋದಿಲ್ಲ. ಓಕೆನಾ, ಸೊ ದಟ್ ನೀವೇ ಯಾವ್ದಾದ್ರು ಒಂದು ಇಂಡಿಕೇಟರ್ಗಳಿಗೆ ಮರ್ಜ್ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಆಗೋದಿಲ್ಲ. ಸೊ ಇದೇನು ಮಾಡ್ಬೋದು ಅಂದರೆ, ಇದನ್ನ ಹೋಮ್ ವರ್ಕ್ ಅಂದ್ಕೊಳ್ಳಿ. ನೀವು ಇಲ್ಲಿ ಸೆಟ್ಟಿಂಗ್ಸಿಗೆ ಹೋದರೆ ಇನ್ಪುಟ್ಸ್ ಇದೆಯಲ್ಲ, ಈ ಇನ್ಪುಟ್ಟದು ನೀವು ಫೋಟೋ ತೊಗೊಂಬಿಟ್ಟು, ಓಕೆ, ಈ ಇನ್ಪುಟ್ಟದು ಫೋಟೋ ತೊಗೊಂಡು ಫುಲ್ಲು, ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಫುಲ್ಲು ಫೋಟೋ ತೊಗೊಂಡು ಯಾವುದೇ ಇಂಡಿಕೇಟರ್ ಆಗಿ ನಿಮಗೆ ಕೋಡ್ ಬೇಕು ಅಂದರೆ, ಓಕೆ, ಆ ಇಂಡಿಕೇಟರ್ದು ಫುಲ್ಲು ಫೋಟೋ ತೊಗೊಂಡು ಹೋಗಿ ಇಲ್ಲಿ ಲಕ್ಸ್ ಆಲ್ಗೋ ಚಾರ್ಟ್ ಅಂತ ಒಂದು ಬರುತ್ತೆ. ಓಕೆ, ಲಕ್ಸ್ ಆಲ್ಗೋ AI ಅಂತ ಏನೋ ಇದೆ, ಲಕ್ಸ್ ಆಲ್ಗೋ AI ಅಂತ ಏನೋ ಇದೆ. ಇಲ್ಲಿದೆಯಲ್ಲ ಇದು. ಓಕೆ, ಇದಲ್ಲ ಒಂದೇ ಒಂದು ನಿಮಿಷ ಗೈಸ್. ಓಕೆ, ಸೊ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ, AI ಬ್ಯಾಕ್ ಟೆಸ್ಟಿಂಗ್ ಅಸಿಸ್ಟೆಂಟ್ ಲಕ್ಸ್ ಆಲ್ಗೋ ಅಂತಿದೆಯಲ್ಲ, ಇದೇನಾ ಅನಿಸುತ್ತೆ. ಓಕೆ, ಸೊ ಒಂದೇ ಒಂದು ನಿಮಿಷ, ಅದು ಯಾವುದು ಅಂತ ನಾನು ನೋಡ್ಬಿಡ್ತೀನಿ. ಓಕೆ ಗೈಸ್, ಇದೇನೇನೆ. ಸೊ ಇಲ್ಲಿ ಸ್ಟಾರ್ಟ್ ನೌ ಅಂತಿದೆಯಲ್ಲ, ಕೊಡಿ. ಓಕೆ, ಇಲ್ಲಿ ಸ್ಟಾರ್ಟ್ ನೌ ಅನ್ನೋ ಕಡೆ ಇಲ್ಲಿ ನೋಡಿ, ನೀವು ಏನು ಕಾಪಿ ಮಾಡಿ ಅಂದರೆ ಫೋಟೋ ತಕ್ಕೊಂಡಿರ್ತೀರಲ್ಲ, ಆ ಫೋಟೋನ ಸೇವ್ ಮಾಡಿಕೊಂಡು ಆ ಫೋಟೋನ ಇಲ್ಲಿ ಹಾಕ್ಬಿಟ್ಟು, ಓಕೆ, ಜಸ್ಟ್ ಪ್ರೊವೈಡ್ ಮಾಡಿ. ಅಂದರೆ ಈ ಇಂಡಿಕೇಟರ್ ಹೇಗೆ ಡಿಸೈನ್ ಆಗಿದೆ, ಇದ್ರದ್ದು ಕೋಡ್ ಕೊಡಿ ನನಗೆ ಅಂತ. ನಾನು ಇದನ್ನು ನಿಮಗೆ ಮಾಡೋದು ಅಂದರೆ ತೋರಿಸೋದಿಲ್ಲ ಹೇಗೆ ಮಾಡಬೇಕು ಅಂತ, ಯಾಕಂದರೆ ಇದು ಹೋಮ್ವರ್ಕ್ ಅಂದ್ಕೊಳ್ಳಿ. ನಿಮಗೆ ಎಲ್ಲ ನಾನೇ ಸ್ಪೂನ್ ಫೀಡ್ ಮಾಡಿಬಿಟ್ರೆ ನೀವು ಅಪ್ಡೇಟ್ ಆಗೋದೇ ಇಲ್ಲ, ಇನ್ನೂ ಹಾಗೇ ಇರ್ತೀರ ಲೈಫಲ್ಲಿ. ಸೊ ತೊಗೊಂಬಂದು, ಓಕೆ, ಅದು ಕೋಡ್ ಕೊಡುತ್ತೆ. ಇಲ್ಲಿ ನಿಮಗೆ ಪೈನ್ ಸ್ಕ್ರಿಪ್ಟ್ ಅಂತ ಬರುತ್ತೆ. ಓಕೆ, ಇಲ್ಲಿ ಕೆಳಗಡೆ ನಿಮಗೆ, ಓಕೆ, ಇಲ್ಲಿ ಕೆಳಗಡೆ ಒಂದು ಸಿಂಬಲ್ ಇದೆಯಲ್ಲ, ಕ್ಲಿಕ್ ಮಾಡಿ ಇದನ್ನು. ಸಾರಿ ಗಾಯ್ಸ್, ಸಾರಿ. ಓಕೆ, ಸೊ ಇದೊಂದು ಸ್ವಲ್ಪ ಮೇಲೆ ಎತ್ಕೊತೀನಿ. ಓಕೆ, ಯಾವ್ದಾದ್ರು ಒಂದು ಇಂಡಿಕೇಟರ್ ಇರುತ್ತಲ್ಲ, ಯಾವ್ದಾದ್ರು ಒಂದು ಇಂಡಿಕೇಟರ್ಗೆ ಇಲ್ಲಿ ನೋಡಿ ಸೋರ್ಸ್ ಕೋಡ್ ಅಂತ ಇರುತ್ತೆ. ಓಕೆ, ಸೊ ಸೋರ್ಸ್ ಕೋಡ್ ಅಂತ ನೀವು ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಓಕೆ, ಈ ಥರ ಬಂದಾಗ ಇಲ್ಲಿ ನೋಡಿ, ನೀವೇನು ಮಾಡಿ ಅಂದರೆ ಕ್ರಿಯೇಟ್ ಎ ವರ್ಕಿಂಗ್ ಕಾಪಿ ಅಂತ ಕೊಡಿ. ಇದನ್ನೆಲ್ಲ ಎರೇಸ್ ಮಾಡಿಬಿಟ್ಟು ಆ ಒಂದು ಟೂಲ್ ಏನು ಕೊಡುತ್ತಲ್ಲ, ಆ ಒಂದು ಕೋಡ್ನ ತಂದು ಇಲ್ಲಿ ಹಾಕಿ. ಇದೇ ಥರ ಇಂಡಿಕೇಟರ್ನ ಅದು ಕ್ರಿಯೇಟ್ ಮಾಡಿಕೊಡುತ್ತೆ. ಜಸ್ಟ್ ಇದ್ರ ಇನ್ಪುಟ್ ನೋಡಿ, ಇದ್ರದ್ದಾದರೆ ಕೋಡ್ ಇಲ್ಲ. ಇವಾಗ ನೋಡಿ, ಇದ್ರದ್ದೆಲ್ಲನೂ ಆದರೆ ಕೋಡ್ ಇದೆ. ಇವಾಗ ಟ್ರೇಡಿಂಗ್ ಲೆಜೆಂಡ್ದು ಕೋಡ್ ಇಲ್ಲ. ಓಕೆ, ನಿಮಗೆ ಟ್ರೇಡಿಂಗ್ ಲೆಜೆಂಡ್ದು ಕೋಡ್ ಬೇಕು ಅಂದರೆ ಸಿಂಪಲ್ ಇದು ಸೆಟ್ಟಿಂಗ್ದು ಹೋಗಿ, ಓಕೆ, ಈ ಸೆಟ್ಟಿಂಗ್ಸ್ಗೆ ಹೋಗಿ ಇನ್ಪುಟ್ಸ್ನ ತೊಗೊಳ್ಳಿ ಈ ಥರ. ಸೊ ಇನ್ಪುಟ್ಸು ಇದನ್ನು ತಗೊಂಡು ದೆನ್ ಏನೇನಿದೆ ಇದೆಲ್ಲನೂ ಕೂಡ ಆ ಇನ್ಪುಟ್ಸ್ಗಳನ್ನ ತೊಗೊಂಬಂದು ಅಲ್ಲಿ ಹಾಕಿ, ನನಗೆ ಕೋಡ್ ಕೊಡು ಪೈನ್ ಸ್ಕ್ರಿಪ್ಟ್ ಅಂತ ಹೇಳುತ್ತೆ. ಅದನ್ನು ತೊಗೊಂಬಂದು ಇಲ್ಲಿ ಹಾಕಿ, ಸೊ ದಟ್ ಯು ವಿಲ್ ಗೆಟ್ ಎ ಕೋಡ್. ಇವೇನು ನಿಮಗೆ ಬೇಡದೇ ಇರೋದು. ಬಟ್ ದ ಥಿಂಗ್ ಏನಂದ್ರೆ ಇವಾಗ ಈ ಲಕ್ಸ್ ಆಲ್ಗೋದು ಹೇಳ್ತಾ ಇದ್ದೀನಲ್ಲ, ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ಅಂತ ಅಂದರೆ, ಓಕೆ, ಈ ಥರ ಇಂಡಿಕೇಟರ್ಸ್ಗಳದ್ದು ಕೋಡ್ ಇರೋದಿಲ್ಲ, ನಿಮಗೆ ಕೋಡ್ ಸಿಗ್ತಾ ಇರೋದಿಲ್ಲ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಮರ್ಜ್ ಮಾಡ್ಕೊಂಡು ಮಾಡಬೇಕು ಅಂತ ಇರ್ತೀರಲ್ಲ, ಆವಾಗ ಇದು ಯೂಸ್ ಆಗುತ್ತೆ. ಓಕೆ, ಸೊ
ಲೆಟ್ಸ್ ರಿಮೂವ್ ದಿಸ್. ಓಕೆ, ನಮ್ಗೇನು ಬೇಡ. ಆ್ಯಂಡ್ ಇವಾಗ ದ ಲಾಸ್ಟ್ ಪಾಯಿಂಟಿಗೆ ಬರೋಣ, ಆಮೇಲೆ ನಿಮ್ಮ ಕ್ವಶನ್ಸ್ಗಳನ್ನೆಲ್ಲ ತೊಗೋತೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲನೂ ಹೇಳ್ತೀನಿ. ಅಂದರೆ ಲೈವ್ ಟ್ರೇಡ್ ಮಾಡಿದ್ನಲ್ಲ ಔಟ್ ಆಫ್ ಅಂದರೆ ಬೇರೆ ಏರಿಯಾಗೆಲ್ಲ ಹೋಗ್ಬಿಟ್ಟು, ಅದಕ್ಕೂ ಮುಂಚೆ ನನಗೆ ತುಂಬ ಕ್ವಶನ್ಸ್ಗಳು ಬಂದವು. ಓಕೆ, ಆ ಕ್ವಶನ್ಸ್ಗಳನ್ನ ಹೇಳ್ಬಿಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಒಂದು ನಿಮಿಷ. ಓಕೆ, ಸೊ ಇವರು ಅದನ್ನು ಆನ್ಸರ್ ಮಾಡೋ ತನಕ ಬಿಡೋದೇ ಇಲ್ಲ. ಓಕೆ, ಸೊ ಫಸ್ಟ್ ಕ್ವಶನಿಗೆ ಬರೋಣ. ಯೋ Bollinger Band sweep strategy with detailed explanation, especially how beginners get trapped and how to avoid those traps. ಸೂಪರ್ ಕ್ವಶನ್. ಅಂದರೆ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ಸು ನಿಮಗೆ ಗೊತ್ತಿದೆ, ಕರೆಕ್ಟಾ? ಈ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ಸು ನಾನು ಎಲ್ಲೆಲ್ಲಿ ಟ್ರೇಡ್ಗಳನ್ನ ತೊಗೋತೀನಿ ಫಾರ್ ಅಕ್ಯುರಸಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತೀನಿ ನಿಮಗೆ. ಓಕೆ, ಅಬ್ಸರ್ವ್ ಮಾಡಿ ಇಲ್ಲಿ. ಈಗ ಇಲ್ಲಿ ನಿಮಗೆ ಮ್ಯಾನ್ಯುಯಲಿ ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ, ಕರೆಕ್ಟಾ? ಮ್ಯಾನ್ಯುಯಲಿ ಒಂದು ರೆಸಿಸ್ಟೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಪರ್ಫೆಕ್ಟಾ? ಪರ್ಫೆಕ್ಟ್, ಕರೆಕ್ಟಾ? ಸೊ ನಾನು ಇವಾಗ ಇಲ್ಲಿ ಏನು ಮಾಡ್ತೀನಿ ಅಂದರೆ ಸಿಂಪಲ್ಲು ಈ ಝೋನ್ಗಳಿಗೆ ವಾಲ್ಯೂಮ್ ಪ್ರೊಫೈಲ್ನ ಹಾಕೋತೀನಿ. ಓಕೆ, ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಓಕೆ, ನಾನು ಮಾರ್ಕ್ ಮಾಡಿರೋಂಥ ರೆಸಿಸ್ಟೆನ್ಸು ಇವಾಗ ಲೆಟ್ಸೆ ಮಾರ್ಕೆಟ್ಟು ಇಲ್ಲಿತ್ತು ಅಂದ್ಕೊಳ್ಳೋಣ. ಓಕೆ, ಸೊ ಮಾರ್ಕೆಟ್ ಇಲ್ಲಿತ್ತು, ಮ್ಯಾನ್ಯುಯಲ್ ಆಗಿ ನಾನು ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿಕೊಂಡೆ, ಕ್ಯಾಮ್ರೆಲಾ ಲೆವೆಲ್ಸು ಯಾವುದಾದ್ರು ಇಲ್ಲಿ ಇರಲಿ. ಓಕೆ, ಈಗ ನಾನು ಮ್ಯಾನ್ಯುಯಲಿ ಮಾರ್ಕ್ ಮಾಡಿದಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ವಾಲ್ಯೂಮ್ ಏರಿಯಾ ಹೈ ಇಲ್ಲಿದೆ. ಓಕೆ, ಇದಕ್ಕೊಂದು ಲೈನ್ ಹಾಕೋತೀನಿ. ಸೊ ನನಗೆ ಇಲ್ಲಿ ಅಥವಾ ಇಲ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಸಿಕ್ಕಿದ್ರೆ ಈ ಝೋನಲ್ಲಿ ಮಾತ್ರ ಟ್ರೇಡ್ನ ತೊಗೋತೀನಿ. ಅದು ಬಿಟ್ಟರೆ ಬೇರೆ ಎಲ್ಲೂ ಟ್ರೇಡ್ ತೊಗೊಳ್ಳೋದಿಲ್ಲ ನಾನು. ನನಗೆ ಈ ಝೋನ್ಗಳಲ್ಲಿ ನನಗೆ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಸಿಗಬೇಕು. ಓಕೆನಾ? ಆ ಝೋನ್ಸ್ಗಳಲ್ಲಿ ಸಿಕ್ಕಿದ್ರೆ ಮಾತ್ರ ನಾನು ಟ್ರೇಡ್ನ ತೊಗೋತೀನಿ. ಸಿಕ್ಕಿಲ್ಲ ಅಂದರೆ ಬೊಲಿಂಜರ್ ಬ್ಯಾಂಡ್ ಸ್ವೀಪ್. ಇದು ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಅಲ್ಲ. ಯಾಕೆಂದರೆ ಇನ್ನು ದೊಡ್ಡ ಕ್ಯಾಂಡಲ್ಲು ಕವರೇ ಆಗಿಲ್ಲ, ಇನ್ನೂ ಎಷ್ಟೋ ಗ್ಯಾಪ್ ಇದೆ. ಇದು ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಅಲ್ಲ, ಕರೆಕ್ಟಾ? ಸೊ ಇಲ್ಲಿ ನೋಡಿ ಸ್ವೀಪು. ಓಕೆ, ಇದು ಸ್ವೀಪು ಆಗಿದೆ, ಬಟ್ ಈ ಒಂದು ಗ್ರೀನ್ ಕ್ಯಾಂಡಲ್ ಇನ್ನೂ ಒಂದು ಸ್ವಲ್ಪ ಮೂಮೆಂಟ್ ಆಗಬೇಕಾಗಿತ್ತು. ಓಕೆ, ಬೊಲಿಂಜರ್ ಬ್ಯಾಂಡ್ ಇನ್ನೂ ಒಂದು ಸ್ವಲ್ಪ ಮೇಲೆ ಆಗಬೇಕಾಗಿತ್ತು. ದೆನ್ ನಾವು ಟ್ರೇಡ್ನ ತೊಗೊಂಬೋದಿತ್ತು. ಆವಾಗ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಕವರ್ ಆಗಿರೋದು, ಬಟ್ ಕೆಳಗಡೆ ವೀಕ್ ಇರೋದ್ರಿಂದ ನಾನು ಮೊನ್ನೆದೊಂದು ಟ್ರೇಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಲಾಟ್ ಸೈಜ್ ಕಮ್ಮಿ ಇರಬೇಕಂತ. ಓಕೆ, ಸೊ ಯಾವ್ದಾದ್ರು ಒಂದು ಸೆಟಪ್ನ ತೋರಿಸ್ತೀನಿ ಬನ್ನಿ ಇಲ್ಲಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಇಯರ್ ಇಲ್ಲಿ ಸ್ವೀಪ್ ಆಗಿದೆ. ಓಕೆ, ಸೊ ನಾನು ಇವಾಗ ಇಲ್ಲಿ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳೋಣ. ಓಕೆ, ವಾಲ್ಯೂಮ್ ಪ್ರೊಫೈಲ್ನ ಮಾರ್ಕ್ ಮಾಡ್ಕೋತೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ವಾಲ್ಯೂಮ್ ಏರಿಯಾ ಹೈ ಇದೆ. ಓಕೆ, ಈ ವಾಲ್ಯೂಮ್ ಏರಿಯಾ ಹೈ ಇದೆ. ಆ್ಯಂಡ್ ಕ್ಯಾಮ್ರೆಲಾ ಲೆವೆಲ್ಸ್ ಏನಾದ್ರು ಇದೆಯಾ ನೋಡೋಣ. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ ಏನಾದ್ರು ಇದೆಯಾ ನೋಡೋಣ. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ ಇತ್ತು ಅಂದರೆ ದೆನ್ ಆಬ್ವಿಯಸ್ಲಿ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಲು ಈ ಡಾಟೆಡ್ ಲೈನ್ ಇದೆ. ಓಕೆ, ಅದು ಹತ್ತಿರ ಇರೋದ್ರಿಂದ ದೆನ್ ಕ್ಯಾಮ್ರೆಲಾ ಲೆವೆಲ್ಸ್ ಯಾವ್ದಾದ್ರು ಇದೆಯಾ ನೋಡೋಣ. ಕ್ಯಾಮ್ರೆಲಾ ಲೆವೆಲ್ಸ್ ನೋಡಿ, ಈ ಒಂದು ಲೆವೆಲ್ ಇದೆ. ಓಕೆ, ಈ ಒಂದು ಲೆವೆಲ್ ಇರೋದ್ರಿಂದ ಸಿಂಪಲ್ ನೋಡಿ R1 ಇದೆ. ಈ R1ನ ರೀಟೆಸ್ಟ್ ಮಾಡಿದೆ ವಿತ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್, ವಾಲ್ಯೂಮ್ ಏರಿಯಾ ಹೈ. ಸೊ ಅಂಥ ಟೈಮಲ್ಲಿ ನಾನು ಬೊಲಿಂಜರ್ ಬ್ಯಾಂಡ್ ಸ್ವೀಪ್ಗಳನ್ನ ಯೂಸ್ ಮಾಡ್ತೀನಿ. ಎಲ್ಲೆಲ್ಲೋ ನಾರ್ಮಲ್ ಸಪೋರ್ಟ್ ಗಿಪೋರ್ಟ್ ಎಲ್ಲ ತೊಗೊಂಡಾಗ ನಾನು ಚೆಕ್ ಮಾಡ್ತೀನಿ. ವಾಲ್ಯೂಮ್ ಪ್ರೊಫೈಲ್ನ ತುಂಬ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ವಾಲ್ಯೂಮ್ ಪ್ರೊಫೈಲ್ ಹೈ ಆರ್ ಲೋ, POCಗಳ ಹತ್ರ ಒಂದು ಅರ್ಥ ಮಾಡ್ಕೊಳ್ಳಿ. POCಗಳ ಹತ್ರ ಯಾವಾಗಲೂ ಅಷ್ಟೇ ರೀಟೆಸ್ಟ್ ಟ್ರೇಡ್ಸ್ಗಳನ್ನ ಮಾಡಬೇಕು. ಓಕೆ, ಬ್ರೇಕ್ಔಟ್ ಟ್ರೇಡ್ಸ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ, ರೀಟೆಸ್ಟ್ ಟ್ರೇಡ್ಸ್ಗಳನ್ನ ಮಾಡಿ. ಸೊ ಇವಾಗ ಗೊತ್ತಾಯ್ತಲ್ಲ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ನ ಎಲ್ಲಿ ತೊಗೋಬೇಕು ಅಂತ. ರೆಸಿಸ್ಟೆನ್ಸ್ಗಳು, ರೀಟೆಸ್ಟ್ಗಳಲ್ಲಿ ಸಪೋರ್ಟು, ರೀಟೆಸ್ಟ್ಗಳಲ್ಲಿ ಓಕೆ, ಆಮೇಲೆ ಯಾವುದೋ ಒಂದು ಡಿಮ್ಯಾಂಡ್ ಝೋನ್ ಇರುತ್ತೆ ಅಲ್ಲಿ ಆದರೆ ಬೊಲಿಂಜರ್ ಬ್ಯಾಂಡ್ ಸ್ವೀಪು. ಕ್ಯಾಂಡಲ್ಗಳನ್ನ ಅಬ್ಸರ್ವ್ ಮಾಡಿ. ಈ ಒಂದು ಗ್ರೀನ್ ಕ್ಯಾಂಡಲ್ನ 90% ಕ್ಲೋಸ್ ಮಾಡಿಬಿಟ್ಟಿದೆ. ಓಕೆ, ಅದೇ ಈ ಗ್ರೀನ್ ಕ್ಯಾಂಡಲ್ನ ಅರ್ಧ ಕವರ್ ಮಾಡಿದರೆ ತೊಗೊಳಕ್ಕೆ ಹೋಗಲ್ಲ ನಾನು. ದೇರ್ ಮೇ ಬಿ ಚಾನ್ಸ್ EMAನ ಟಚ್ ಮಾಡ್ಬಿಟ್ಟು ಬಂದ್ಬಿಡುತ್ತೆ. ಓಕೆ, ಸೊ ದಟ್ಸ್ ವೈ ನೀವು ಸ್ವೀಪ್ ಆಗಿರೋದನ್ನು ಕರೆಕ್ಟಾಗಿ ನೋಡಬೇಕು. ಓಕೆನಾ? ಹೋಪ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇನ್ನೊಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಇಲ್ಲೆಲ್ಲ ಆಗಿಲ್ಲ, ಇವಾಗ ಅಷ್ಟೊಂದು ಸಿಗೋದಿಲ್ಲ. ಓಕೆ, ಮುಂಚೆ ಎಲ್ಲ ಸಿಗೋದು. ಇಲ್ಲ ಆಗಿದೆಯಲ್ಲ, ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಈ ಝೋನ್ ಏನಿದೆ ನಿಮಗೆ. ಓಕೆ, ಒಂದು ಇಂಪಾರ್ಟೆಂಟ್ ಝೋನೇನೆ.
ಓಕೆ, ಜಸ್ಟ್ ನೀವು ವಾಲ್ಯೂಮ್ ಪ್ರೊಫೈಲ್ನ ಇಲ್ಲಿಂದ ಈ ಕಾಮನ್ ಪಾಯಿಂಟಿಗೆ ಹಾಕೋತೀರ ಅನ್ಕೊಳ್ಳೋಣ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿ, ವಾಲ್ಯೂಮ್ ಏರಿಯಾ ಹೈ ರಿಜೆಕ್ಟ್ ಆಗ್ತಾ ಇದೆ, ಸ್ವೀಪ್ ಆಗಿದೆ, ಬಟ್ ಕೆಳಗಡೆ ವಿಕ್ ಇರೋದ್ರಿಂದ ಕಮ್ಮಿ ಲಾಟಲ್ಲಿ ಹೋಗಬೇಕು. ಕೆಳಗಡೆ ವಿಕ್ಕಿದೆ, ರೆಡ್ ಕ್ಯಾಂಡಲ್ಗೆ ಸ್ವೀಪ್ ಆಗಿರೋ ಕ್ಯಾಂಡಲ್ಗೆ 1000 ಸತಿ ಹೇಳಿದ್ದೀನಿ, ಇಲ್ಲೆಲ್ಲ ಕಮ್ಮಿ ಲಾಟ್ಗಳು ಟ್ರೇಡು. ಓಕೆನಾ, ಹೋಪ್ ಈಗ ಅರ್ಥ ಆಯಿತು ಅನ್ಕೋತೀನಿ. ಎಲ್ಲೆಲ್ಲೋ ಸ್ವೀಪ್ ಆಗಿದೆ ಅಂತ ತೊಗೊಳೋದಕ್ಕೆ ಹೋಗ್ಬೇಡಿ, ವಾಲ್ಯೂಮ್ ಪ್ರೊಫೈಲ್ನ ಕರೆಕ್ಟಾಗಿ ಯೂಸ್ ಮಾಡಿ. ಓಕೆ, ವಾಲ್ಯೂಮ್ ಪ್ರೊಫೈಲು, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ಗಳನ್ನ ನೋಡಿ, ಅಲ್ಲಾದರೆ ತೊಗೊಳ್ಳಿ. ಓಕೆ, ಫಿಬೊನಾಚಿ ಎಕ್ಸ್ಟೆನ್ಷನ್ ಸ್ಟ್ರಾಟಜಿ. When price rejects near the 1.618 level, we consider a possible trend reversal. Correct. In your videos, I noticed you place 1:2 risk reward trades after price hits the 1.618. What additional confirmance? Okay, super ಅಂದ್ರೆ ಸೂಪರ್ ಕ್ವಶನ್ ಅದು. ಓಕೆ, ಈಗ ಟ್ರೆಂಡ್ ರಿವರ್ಸಲ್ ಟ್ರೇಡ್ ತೊಗೋತೀವಿ ಗೊತ್ತಾ, 1.618ಗೆ ಬಂದಾಗ ರಿವರ್ಸಲ್ ಆಗುತ್ತೆ ಅಂತ ನಾವು ಟ್ರೇಡ್ ತೊಗೋತೀವಿ. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಫಾಲ್ ಆಗ್ತಾ ಇರುತ್ತೆ, ಓಕೆನಾ, ಸೊ ಹಿಂಗೆ ರೀಟ್ರೇಸ್ ಆಗಿರುತ್ತೆ. ಇದು ಎಲ್ಲಿ ತನಕ ರೀಟ್ರೇಸ್ ಆಗುತ್ತೆ ಅನ್ನೋದಕ್ಕೆ ಫಿಬ್ ಎಕ್ಸ್ಟೆನ್ಷನ್ ಯೂಸ್ ಮಾಡೋದು. ಲೆಟ್ಸ್ ಇಲ್ಲಿ 1.618 ಇದೆ ಅನ್ಕೊಳ್ಳೋಣ. ಸೊ ಇಲ್ಲಿ 1.618ಗೆ ಬಂತು ಅನ್ಕೊಳ್ಳೋಣ ಮಾರ್ಕೆಟು. ಇಲ್ಲಿ ನಾನು ಏನೇನು ಕನ್ಫರ್ಮೇಷನ್ ನೋಡ್ತೀನಿ ಅಂದರೆ, ಇಲ್ಲೇನಾದ್ರು ಡಿಮ್ಯಾಂಡ್ ಝೋನ್ ಇದೆಯಾ, ಯಾವ್ದಾದ್ರು ಸಪೋರ್ಟ್ ಲೆವೆಲ್ ಇದೆಯಾ, ಕ್ಯಾಮ್ರೆಲ್ಲ ಸಪೋರ್ಟ್ S4 S5 ಏನಾದ್ರು ಆಗಿರ್ಬೋದು. ಓಕೆ, CPRಗಳಲ್ಲಿ ಬರುತ್ತಲ್ಲ ರೆಸಿಸ್ಟೆನ್ಸ್ ಅದಾಗಿರ್ಬೋದು, ಆರ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆಯಾ ನೋಡ್ತೀನಿ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆಯಾ, ವಾಲ್ಯೂಮ್ ಏರಿಯಾ ಇದೆಯಾ, ವಾಲ್ಯೂಮ್ ಏರಿಯಾ ಲೋ ಆರ್ ವಾಲ್ಯೂಮ್ ಏರಿಯಾ ಹೈ ಆರ್ POC ಯಾವ್ದಾದ್ರು ಇದೆಯಾ ಅಂತ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಓಕೆನಾ, ಸೊ ಎಕ್ಸಾಂಪಲ್ ಜೊತೆಗೆ ಮೊನ್ನೆನೇ ಒಂದು ಟ್ರೇಡ್ ತೊಗೊಂಡಿದ್ದೆ, ನೆಕ್ಸ್ಟ್ ಲೆವೆಲ್ ಇತ್ತದು. ಓಕೆ, ಸೊ ಇವಾಗ ಇಲ್ಲೇ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ರೀಟ್ರೇಸ್ ಆಗಿದೆ, ಇಲ್ಲಿಗೆ ಬಂದಿದೆಯಲ್ಲ. ಸೊ ಇವಾಗ ನಾನು ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀನಿ ಅಂದರೆ ನೋಡೋಣ. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಇದನ್ನ ಇಲ್ಲಿ ಕವರ್ ಆಗಿಲ್ಲ, ಕರೆಕ್ಟಾ, ಕವರ್ ಆಗಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ನೋಡಿ, ಈ ಮೂಮೆಂಟ್ ಪೆಂಡಿಂಗ್ ಇದೆ ಅಂತ ಅರ್ಥ. ಓಕೆ, ಈ ಮೂಮೆಂಟ್ ಪೆಂಡಿಂಗ್ ಇದೆ ಅಂತ ಅರ್ಥ. ಸೊ ನಾನೇನು ಮಾಡ್ತೀನಿ ಅಂದರೆ, ಇಂಥ ಟೈಮಲ್ಲಿ ಇಲ್ಲೆಲ್ಲ ನಿಮಗೆ ರೆಸಿಸ್ಟೆನ್ಸ್ ಇದೆ, ಇವೆಲ್ಲ ಟ್ರೇಡ್ ತೊಗೋಬೋದು. ನಾನೇನು ಮಾಡ್ತೀನಿ ಅಂದರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ನೋಡಿ ನಿಮಗೆ ಈ 1 ಹತ್ರ ಏನು ರಿವರ್ಸಲ್ ನಾವು ಟ್ರೇಡ್ ತೊಗೋತೀವಲ್ಲ, ಅದನ್ನು ತೊಗೊಳೋದನ್ನ ಫಸ್ಟ್ ಅವಾಯ್ಡ್ ಮಾಡಬೇಕು. 1.618 ಬೆಟರ್ ಪ್ಲೇಸ್. ಓಕೆ, ಸೊ ಇಲ್ಲಿ ಆಗ್ತಾ ಇಲ್ಲ. ಇವಾಗ ಲೆಟ್ಸೆ ಇಲ್ಲಿ ಯಾವ್ದಾದ್ರು ಒಂದು ಕರೆಕ್ಷನ್ ಆಗಿದೆಯಾ ನೋಡೋಣ. ಈ ಕರೆಕ್ಷನ್ ಆಗಿದೆಯಲ್ಲ. ಓಕೆ, ಸೊ ಒಂದು ನಿಮಿಷ. ಓಕೆ, ಲೆಟ್ಸಿ, ನಾನು ಮೊನ್ನೆ ಒಂದು ಟ್ರೇಡ್ನ ತೊಗೊಂಡಿದ್ದೆ, ಅವನ ಅಜ್ಜಿನ ಬಡಿ, ಅದು ಎಲ್ಲಿ ತೊಗೊಂಡಿದ್ದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆನಾ, ಸೊ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸೊ ದಟ್ ಯು ವಿಲ್ ಗೆಟ್ ಎನ್ ಇದು ಎಲ್ಲೂ ಈಗ ಅಷ್ಟು ಅದನ್ನು ಅದೇ ಲಾಸ್ಟ್ ಯೂಸ್ ಮಾಡಿ, ನಾನು ಫಿಬ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿ ಎಷ್ಟೋ ದಿನ ಆಗಿತ್ತು. ಓಕೆ, ಅಷ್ಟೊಂದೇನು ಯೂಸ್ ಮಾಡಿಲ್ಲ. ಓಕೆ, ಸೊ ಬನ್ನಿ ಈ ಒಂದು ಟ್ರೆಂಡ್ಗೆ ತೊಗೊಳ್ಳೋಣ. ಓಕೆನಾ, ಸೊ ಫಿಬ್ ಎಕ್ಸ್ಟೆನ್ಷನ್ನು ಒಂದಕ್ಕೆ ತೊಗೊಳ್ಳೋಣ. ಓಕೆ, ಪರ್ಫೆಕ್ಟಾಗಿ ಸಿಕ್ತಿದ್ದು. ಓಕೆ, ಇದು ಈ ಟ್ರೇಡ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಅಲ್ವಾ, ಇಲ್ಲೇನು ಝೋನ್ ಇದೆ, ಸಪ್ಲೈ ಝೋನ್. ಅಲ್ಲೇ ಬಂತ, ಅಲ್ಲೇ 1.618 1.618 ಇದೆಯಾ, ಒಂದು ಕನ್ಫರ್ಮೇಷನ್. ಓಕೆ, ಇನ್ ಕೇಸ್ ಇಫ್ ಯು ವಾಂಟ್ ಟು ಸಿ, ಓಕೆ, ಇವಾಗ ನಾನು ಇಲ್ಲೇನಾದರೂ ವಾಲ್ಯೂಮ್ ಏರಿಯಾ ಹೈ ಲೋ ಏನಾದ್ರು ಬರುತ್ತಾ ನೋಡ್ತೀನಿ. ಓಕೆ, ಸೊ ಎಲ್ಲಿ ಅದು, ಓಕೆ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಯಾಕೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಲ್ಲ ಅಂದರೆ, ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಯಾಕೆ ನಾನು ಫಿಬ್ ಎಕ್ಸ್ಟೆನ್ಷನ್ನ ಮಾರ್ಕ್ ಮಾಡ್ತಾ ಇಲ್ಲ ಅಂದರೆ, ನಾನು ಇದ್ರ ಕೆಳಗಡೆ ಟ್ರೇಡ್ ನೋಡೋದಾದರೆ ಅವಾಗ ನಾನು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋತೀನಿ. ಬಟ್ ನಾನು ಇಲ್ಲಿ ಕೆಳಗಡೆ ಟ್ರೇಡ್ ನೋಡ್ತಾ ಇಲ್ಲ, ಇಲ್ಲೆಲ್ಲೂ ಟ್ರೇಡ್ ನೋಡ್ತಾ ಇಲ್ಲ, ಐ ಆಮ್ ಲುಕಿಂಗ್ ಹಿಯರ್. ಸೊ ಅದಕ್ಕೆ ಇಲ್ಲಿಂದ ಚೂಸ್ ಮಾಡಿಕೊಂಡೆ. ಬನ್ನಿ ಇಲ್ಲಿ, ಬನ್ನಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲೇ ಇದೆ. ಸೊ ಇದೊಂದು ಕನ್ಫರ್ಮೇಷನ್ನೇ. ಓಕೆ, ಬಟ್ ಇಲ್ಲಾದರೆ ಇದಕ್ಕಿಂತ ಒಂದು ಸ್ವಲ್ಪ ಮೇಲೆ ನೀವು ಟ್ರೇಡ್ನ ಟ್ರಿಗರ್ ಮಾಡ್ಕೊಬೋದು. ಅಂದರೆ ಇದರ ಮೀನಿಂಗ್ ಏನು ಅಂದರೆ, ನಮ್ಮ 1.618 ಹತ್ರನೇ ಸಪ್ಲೈ ಝೋನು ಇದೆ, ವಾಲ್ಯೂಮ್ ಏರಿಯಾ ಹೈ ಕೂಡ ಅಲ್ಲೇ ನಿಯರ್ ಇದೆ. ಓಕೆ, ಇಟ್ಸ್ ಆಲ್ ಅಬೌಟ್ ಪ್ರೊಬಾಬಿಲಿಟಿ ಗೇಮ್. ಓಕೆ, ನೀವು ಪ್ರೊಬಾಬಿಲಿಟಿನ ನೋಡ್ಬೇಕು ಅಷ್ಟೇನೆ. ಓಕೆ, ಎಲ್ಲಾನು ಒಂದೇ ಕಡೆ ಮರ್ಜ್ ಆಗಿರಬೇಕು ಅನ್ನೋದಿಲ್ಲ. ಲೆಟ್ಸೆ EMAನ ಒಂದು ಸ್ವಲ್ಪದ್ರಲ್ಲಿ ಮಿಸ್ ಆಗಿದ್ರೆ, ಕ್ಲೋಸ್ ಮಾಡಿದರೆ ಯು ಕ್ಯಾನ್ ಟೇಕ್ ಎ ಟ್ರೇಡ್, ಬಟ್ ಅಲ್ಲಿ ಯಾವುದೇ ಥರ ವಿಕ್ಸ್ ಬಂದಿರಬಾರ್ದು. ಓಕೆ, ಇವೆಲ್ಲನೂ ಅಬ್ಸರ್ವ್ ಮಾಡ್ಬೇಕು. ಇವಾಗ R3 ಇತ್ತು ಅನ್ಕೊಳ್ಳೋಣ, ಹಿಂಗೆ ಬ್ರೇಕ್ ಮಾಡಿರುತ್ತೆ. ಓಕೆ, EMA ಹಿಂಗಿರುತ್ತೆ ಅನ್ಕೊಳ್ಳೋಣ. ಇದು ಕೂಡ ಬ್ರೇಕ್ ಇದ್ದಂಗೆ ಏನೇನೆ, ಇಷ್ಟರಲ್ಲಿ ಮಿಸ್ ಆಗಿದೆ, ಬಟ್ ಇಲ್ಲಿ ಯಾವುದೇ ಥರ ಈ ಥರ ವಿಕ್ ಎಲ್ಲ ಇರಬಾರ್ದು. ಓಕೆನಾ, ಸೊ ಇವೆಲ್ಲನೂ ಕೂಡ ಕಾಮನ್ ಸೆನ್ಸ್. ಓಕೆ, ಈಗ ಗೊತ್ತಾಯ್ತು ಅಂತ ಅನ್ಕೋತೀನಿ. 1.618 ಹತ್ರ ಇನ್ ಕೇಸ್ ನಾನು ರಿವರ್ಸಲ್ ನೋಡ್ತಾ ಇದ್ದೀನಿ ಅಂದರೆ, ಅಲ್ಲಿ ಏನಾದ್ರು ಸ್ಟ್ರಾಂಗ್ ಝೋನ್ ಇರಬೇಕು, ಸಪ್ಲೈ ಝೋನ್ ಇಲ್ಲ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇತ್ತು ನೋಡೋಣ. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ನೋಡಿ, ಅಲ್ಲೇ ಇದೆ.
ದೆನ್ ನಿಮಗೆ ಸಿಗ್ತಾ ಕನ್ಫರ್ಮೇಷನ್ನ. ಇಲ್ಲೆಲ್ಲ ನಾನು ನೋಡಿ ಅವಾಗಲೇ ಹೇಳಿದೆ, ಒನ್ನಲ್ಲಿ ನಾನು ಟ್ರೇಡೇ ಮುಟ್ಟಕ್ಕೋಲ್ಲ, ನೀವು ಟ್ರೇಡ್ ಮುಟ್ಟಿದ್ರೆ ಹೊಡ್ಸ್ಕೊಂಡ್ಬಿಡ್ತಿದ್ರಿ. ಸೊ ಇಲ್ಲಿ ಓಕೆ. ಸೊ ಆಮೇಲೆ ಇನ್ನು ಬೇರೆ ಏನಾದ್ರು ಇದೆಯಾ ನೋಡ್ಕೊಳ್ಳಿ, ಓಕೆನಾ. CPR GPR ಏನಾದ್ರು ಇದೆಯಾ, ಇಲ್ಲ. ಓಕೆ ಪೆವೋಟ್ ಕ್ಯಾಮ್ರೆಲ್ಲ ಲೆವೆಲ್ ಇದೆಯಾ, ಇದೆ. R4 ಇದೆ ಅಲ್ಲೇನೆ. ಸೊ ಸಿಗ್ತಾ. ಸೊ ಅವಾಗ ನಿಮಗೆ ಗೊತ್ತಾಗಬೇಕು 1.618 ತುಂಬ ಸ್ಟ್ರಾಂಗ್ ಇದೆ. ಇಷ್ಟೆಲ್ಲ ನಾನು ನೋಡ್ತೀನಿ ಆ ಟೈಮಲ್ಲಿ. ಓಕೆ ನೆಕ್ಸ್ಟ್ ಕ್ವಶನಿಗೆ ಬರೋಣ. ಇವರು ಅದು ಹಿಂಗೆ ಟೈಪ್ ಮಾಡ್ತಾರೆ, ವಾಲ್ಯೂಮ್ ಪ್ರೊಫೈಲ್ ಕನ್ಫ್ಯೂಷನ್. I get confused when price consolidates around volume area high, POC volume area. How can we determine whether market will move up or down? Sometimes the EMA 20 is broken by both bullish and bearish on this level. If you draw weekly time frame volume profile and use those level throughout the week, it's the correct. ಓಕೆ, ಈ ವಾಲ್ಯೂಮ್ ಪ್ರೊಫೈಲ್ದು ಬೇಡ ಈಗ ಸದ್ಯಕ್ಕೆ, ತುಂಬ ಕನ್ಫ್ಯೂಸ್ ಆಗೋಗುತ್ತೆ. ಸಪ್ರೇಟ್ ವಿಡಿಯೋದಲ್ಲಿ ವಾಲ್ಯೂಮ್ ಪ್ರೊಫೈಲ್ ಇನ್ ಡೆಪ್ತ್ ಹೋಗ್ತೀನಿ ನಾನು. ಓಕೆ, ವೆಯ್ಟ್ ಮಾಡಿ. ಓಕೆ, ಕಾಮಾಗಿ ಪೇಷನ್ಸಿಂದ ವೆಯ್ಟ್ ಮಾಡಿ, ಅಲ್ಲಿ ವಾಲ್ಯೂಮ್ ಪ್ರೊಫೈಲ್ದು ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಬಟ್ ಈಗ ಸದ್ಯಕ್ಕೆ ನಿಮ್ಗೆ ಏನು ಗೊತ್ತು ವಾಲ್ಯೂಮ್ ಪ್ರೊಫೈಲ್, ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಓಕೆ, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್. ಪ್ಲೀಸ್ ಎಕ್ಸ್ಪ್ಲೇನ್ ಹೌ ಟು ಎಫೆಕ್ಟಿವ್ಲಿ ಯೂಸ್ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ ಇನ್ ರಿಯಲ್ ಮಾರ್ಕೆಟ್ ಕಂಡೀಷನ್ಸ್ ಡ್ಯೂರಿಂಗ್ ಕನ್ಸಾಲಿಡೇಷನ್. EMA break many green and red candles, both EMA break confusion to place. ಸಿ ಇವಾಗಲೇ ಹೇಳಿದ್ನಲ್ಲ, ಟ್ರೇಡಿಂಗ್ ಲೆಜೆಂಡ್ ಯಾವ ಥರ ಯೂಸ್ ಮಾಡ್ತೀರಾ ಅಂದರೆ, ಈ 1.618ಗೆ ಇಲ್ಲಿಂದ ರಿವರ್ಸ್ ಆಗಬೇಕು, ಟ್ರೆಂಡ್ ಮುಗ್ದಿದೆ ಅಂತ. ಇನ್ ಕೇಸ್ ಅಲ್ಲೇ ನಿಮಗೆ ಟ್ರೇಡಿಂಗ್ ಲೆಜೆಂಡ್ ಆಯಿತು ಅಂದರೆ, ಟ್ರೇಡಿಂಗ್ ಲೆಜೆಂಡ್ ಮರ್ಜ್ ಆಗ್ತಾ ಇತ್ತು ಅಂದರೆ, ದೆನ್ ಯು ಕ್ಯಾನ್ ಟೇಕ್ ಎ ಟ್ರೇಡ್ ಅಂತ. ಅಲ್ಲಿಂದ ರಿವರ್ಸ್ ಆಗೋದು ಪಕ್ಕ ಅಂತ, ಯಾಕಂದರೆ ಫಿಬ್ ಎಕ್ಸ್ಟೆನ್ಷನ್ಸು ನಿಮಗೆ ಹೇಳ್ತಾ ಇದೆ, ದೆನ್ ಎಲ್ಲಾನು ಹೇಳ್ತಾ ಇದೆ. ದೆನ್ ಇವಾಗ ನೋಡಿ, ಇಲ್ಲಿಂದ ರಿವರ್ಸ್ ಆಗ್ತಾ ಇದೆಯಲ್ಲ, ಇಲ್ಲಿಂದ ರಿವರ್ಸ್ ಆಗ್ತಾ ಇದೆ, ಕರೆಕ್ಟಾ? ಈ ಒಂದು ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ನೇ ಇಲ್ಲಿಂದ ಫಾಲ್ ಆಗಿ ಸಪೋರ್ಟ್ ತೊಗೊಂಡು ಆಗ್ತಾ ಇದೆ. ಇನ್ ಕೇಸ್ ಸಿಂಪಲ್ ಏನಿಲ್ಲ, ಇಲ್ಲಿಗೆ ನೋಡಿ ಕರೆಕ್ಷನ್ ಆಗಿದೆ, ಇಲ್ಲಿಂದ ಬಂದು ಇಲ್ಲಿಂದ ಕರೆಕ್ಷನ್ ಆಗಿದೆಯಲ್ಲ, ಇಲ್ಲಿಗೆ ಹಾಕೋತೀನಿ ನಾನು. ಓಕೆ, POCನ ನೋಡಿ ಟೆಸ್ಟ್ ಮಾಡ್ತಾ ಇದೆ ವಿತ್ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್. ಓಕೆನಾ? ಸೊ ಇಷ್ಟೇನೇ, ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಮರ್ಜ್ ಮಾಡ್ಕೊಳ್ಳಿ. ಸಿಂಪಲ್, ಅದು ಬಿಟ್ಟರೆ ಬೇರೆ ಏನೂ ಮಾಡೋ ಹಾಗಿಲ್ಲ. ಹೋಪ್ ಗೈಸ್, ಏನು ಡೌಟ್ ಕೇಳಿದ್ರು ಅದೆಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಲೈಕ್ ಅದೊಂದಿರುತ್ತೆ. ಓಕೆ, ಏನಂದರೆ ಒನ್ಸ್ ನಾವಿವಾಗ ಯಾರದೇ ಒಂದು ವೀಡಿಯೋಸ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಕ್ಕೆ ಶುರು ಮಾಡ್ತೀರಾ, ಹೇಟ್ ಮಾಡ್ಬೋದು, ಅವ್ರು ಇಷ್ಟಪಡ್ಬೋದು, ಅದು ನಿಮಗೆ ಬಿಟ್ಟಿರುತ್ತೆ. ಬಟ್ ಆದರೂ ಕೂಡ ನಮ್ಮ ಲೈಫಲ್ಲಿ ಏನೇನು ಆಗ್ತಾ ಇರುತ್ತೆ, ಅದೊಂಥರ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ರು ಲೈಫಲ್ಲಿ ಏನಾಗ್ತಾ ಇರುತ್ತೆ ಕೇಳೋಣ ಅನ್ನೋದು. ನನಗೆ ಲಾಟ್ ಆಫ್ ಮೆಸೇಜಸ್ ಬಂದೇ ಬರುತ್ತೆ. ಬಟ್ ನನಗೆ ಒಂದು ಮೆಸೇಜ್ ಬಂದಿತ್ತು. ಓಕೆ, ಸೊ ಏನು ಬ್ರೋ, ನೀವು ಲೈವ್ ಟ್ರೇಡ್ಸ್ ಎಲ್ಲಾನು ಕೂಡ TPನೇ ಇಟ್ಟಾಗಿದ್ದಾವಲ್ಲ, ಲಾಸ್ ಆಗಿರೋದೇನಾದ್ರು ರಿಮೂವ್ ಮಾಡಿದ್ದೀರಾ, ಡಿಲೀಟ್ ಮಾಡಿದ್ದೀರಾ ಅಂತ ನೋಡ್ಬೋದು. ಯಾವುದೇ ಒಂದು ಲೈವ್ ಟ್ರೇಡ್ಸ್ಗಳು ಡಿಲೀಟ್ ಮಾಡಿಲ್ಲ ನಾನು, ಹಾಗೇ ಇದೆ ಲೈವ್ ಸೆಕ್ಷನಲ್ಲಿ, ಎಲ್ಲನೂ ಹಾಗೇ ಇದೆ. ಒಂದೇ ಒಂದು ವಿಡಿಯೋ ನಿಮಗೆ ಗೊತ್ತಿರ್ಬೋದು, ಸ್ಟಾಪ್ ಲಾಸ್ ಇಟ್ಟಾಗ್ಬಿಟ್ಟು ನಾವು ಆಮೇಲೆ ರಿಕವರ್ ಮಾಡಿ ಪ್ರಾಫಿಟ್ ಮಾಡಿ ನಾನು ಎಲ್ಲರಿಗೂ ಕೂಡ ತೊಗೊಳ್ಳಿ, ಬಿರಿಯಾನಿ ಕುಷ್ಕ ತೊಗೊಳ್ಳಿ ಅಂದ್ಬಿಟ್ಟು ಫೋನ್ಪೇಗೆ 200 ರೂಪಾಯಿ ಕಳಿಸ್ಬಿಟ್ಟಿದೆ. ಒಂದು ರಾಂಗ್ ಮೆಸೇಜ್ ಕೊಟ್ಟೆ ಅಂತ ಅನಿಸ್ತಾ ಇತ್ತು. ಬಟ್ ಸ್ಟಿಲ್ ಆ ಒಂದು ವಿಡಿಯೋಗೆ ಕಾಪಿರೈಟ್ ಬಿದ್ದಿತ್ತು, ಕಾಪಿರೈಟಿಂದ ಅದು ರಿಮೂವ್ ಆಗಿದೆ ಅನಿಸುತ್ತೆ. ಓಕೆ, ಅದೊಂದು ವಿಡಿಯೋ ಬಿಟ್ಟರೆ ಯಾವುದೂ ರಿಮೂವ್ ಆಗಿಲ್ಲ, ಎಲ್ಲನೂ ಇದೆ. ಓಕೆ, ಸೊ ರಿಮೂವ್ ಮಾಡಿದ್ರೆ ನನಗೇನು ಸಿಗುತ್ತೆ? ನನಗೇನು ಸಿಗೋದಿಲ್ಲ. ಅವೆಲ್ಲ ಇದ್ರೇ ಅಲ್ವಾ ಲೈಕ್ ಸಬ್ಸ್ಕ್ರೈಬರ್ಸ್ ಇವೆಲ್ಲ ಸಿಗೋದು. ಸೊ ಅದಕ್ಕೇನೆ. ಆ್ಯಂಡ್ ಇನ್ನೊಂದು ಕ್ವಶನ್ಸ್ಗಳು ಬರ್ತಾ ಇದ್ದಿದ್ದು, ತುಂಬ ಕ್ವಶನ್ಸ್ಗಳು ಬರ್ತಾ ಇದ್ದಿದ್ದು, ಬ್ರೋ ನಿಮಗೆ ಮದುವೆ ಆಗಿದೆಯಾ, ಗರ್ಲ್ ಫ್ರೆಂಡ್ ಇದ್ದಾರಾ, ಈ ಥರ ಎಲ್ಲ ಕ್ವಶನ್ಸ್ಗಳು ಲಾಟ್ ಆಫ್ ಅದೇನೇನೆ. ಅದು ಯಾಕೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಬಟ್ ಟು ಬಿ ಫ್ರ್ಯಾಂಕ್, ನೋ ಗರ್ಲ್ ಫ್ರೆಂಡ್, ನಥಿಂಗ್. ಓಕೆ, ನಾನು ಕೆಲಸ ಇಷ್ಟೇ ಕಡೆ ಫೋಕಸ್ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ. ಓಕೆ, ಮುಂಚೆ ಎಲ್ಲ ಇರೋದೇನೋ, ಓಕೆ ಮುಂಚೆ ಎಲ್ಲ ಹೇಗಿರೋದು ಹೇಳಿ, ಏಜ್ ಇದ್ದಾಗ ಲೈಕ್ ನಿಮಗೆ ಗರ್ಲ್ ಫ್ರೆಂಡ್ ಬೇಕು, ಅದು ಬೇಕು, ಇದು ಬೇಕು, ಈ ಥರ ಎಲ್ಲ ನಿಮಗೆಲ್ಲ ಅನಿಸ್ಬೋದು. ಬಟ್ ನನಗೆ ಅದು ಅನಿಸೂ ಇಲ್ಲ, ಯಾಕಂದರೆ ಅಷ್ಟು ಕೆಲಸ ಮಾಡ್ತಾ ಇರ್ತೀವಿ. ಸಮ್ಟೈಮ್ಸ್ ಅನಿಸ್ದಾಗ ಬಿಡು ನಮಗೆಲ್ಲ ಅದಲ್ಲ ಅಲ್ಲ ಅನ್ನೋದು ನಮಗೆ ಗೊತ್ತಿರುತ್ತೆ. ಯಾಕಂದರೆ ಈ ಲೈಫ್ ಸ್ಟೈಲಿಗೆ ಯಾರೂ ಮ್ಯಾಚ್ ಆಗೋದಿಲ್ಲ. ತುಂಬ ಇಟ್ಸ್ ಹಾರ್ಡ್. ಓಕೆ, ನಿಮ್ಗೆ ಗೊತ್ತಿರುತ್ತೆ. ಈಗ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಮದುವೆ ಆಗ್ತಾ ಇದ್ದಾರೆ, ಎಲ್ಲ ಏನೇನೋ ಆಗ್ತಾ ಇದೆ ಅವ್ರ ಲೈಫಲ್ಲಿ. ನಮ್ಮದು ಬಿಟ್ಟರೆ ಚಾಟು, ಯೂಟ್ಯೂಬು, ಇನ್ಸ್ಟಾಗ್ರಾಮ್, ವೀಡಿಯೋಸ್ ಹಾಕು, ಕಂಟೆಂಟ್ ಹಾಕು, ಡೆಲಿವರ್ ಮಾಡು, ಟೀಚ್ ಮಾಡು, ಇದು ಬಿಟ್ಟರೆ ಏನೂ ಇಲ್ಲ ಲೈಫಲ್ಲಿ ಈಗ. ಸೀರಿಯಸ್ಲಿ ತುಂಬ ಅಳ್ತಾ ಇಲ್ಲ ನಾನು, ಆಮೇಲೆ ಕಣ್ಣು ನೋಡ್ಸ್ಕೋತಾ ಇದ್ದೀನಿ, ಅಳ್ತಾ ಇದ್ದೀನಿ. ಅದು ಯಾವುದೋ ಪೇಜ್ ಹಂಗೆ ಇದೆ, ಅದನ್ನೆಲ್ಲ ಹಾಕ್ಬಿಟ್ಟು ಹಿಂದೆ ಸ್ಯಾಡ್ BGM ಹಾಕ್ಬಿಟ್ಟು ನನಗಂತೂ ಸೈಕಸ್ಬಿಡುತ್ತೆ, ಕಣ್ಣು ಉರಿ ಬರ್ತಾ ಇದೆ ಅದಕ್ಕೇನೆ. ಓಕೆ, ಬಟ್ ಲಾಟ್ ಆಫ್ ವರ್ಕ್ಸು ಇವಾಗ ಆಲ್ಗೋ ಇರೋದ್ರಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ. ಹೋಪ್ ಗೈಸ್, ಯು ಗೈಸ್ ಆರ್ ಎಂಜಾಯಿಂಗ್ ಇಟ್. 100 ರಿವ್ಯೂಸ್ ಹಾಕಿದ್ದೀರಾ ವಿತ್ 5 ಸ್ಟಾರ್.
ಇನ್ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಒಂದು ಸ್ವಲ್ಪ ಭಯ ಅನ್ನೋದು ಇದೆ. ಎಲ್ಲನೂ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲೈಫಲ್ಲಿ. ತುಂಬ ಖುಷಿ ಇದೆ. ಓಕೆ, ಲೈಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೂ ನೀಡ್ ಗರ್ಲ್ ಫ್ರೆಂಡ್. ಓಕೆ, ಮ್ಯಾಕ್ಸಿಮಮ್ ಏನು ನಿಮ್ಗೊಂದು ಪ್ರೀತಿ ತೋರಿಸ್ಬೋದೇನೋ, ಸೊ ನಮಗೆ ನಮ್ಮ ಪೇರೆಂಟ್ಸಿಂದ ಸಿಗ್ತಾ ಇರುತ್ತೆ. ಆಮೇಲೆ ಈ 15,000 ಜನ ಇಷ್ಟೆಲ್ಲ ಪ್ರೀತಿ ತೋರಿಸ್ಬೇಕಾದ್ರೆ ನಾನು ಏನಕ್ಕೆ ಅಂದರೆ ಅದ್ರ ಕಡೆ ಫೋಕಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಓಕೆ, ಅದೆಲ್ಲ ನಮಗಲ್ಲ ಅಂದ್ಕೊಂಡು ಲೈಫ್ ತುಂಬ ಸಿಂಪಲ್ಲಾಗಿ ಇಟ್ಕೊಂಡು ಆರಾಮಾಗಿ ಏನು ನಾವು ಡೆಲಿವರ್ ಮಾಡಬೇಕು, ಎಜುಕೇಟ್ ಮಾಡಬೇಕು ಮಾಡೋದು. ಆ್ಯಂಡ್ ಮೊನ್ನೆ ಲೈವ್ ಟ್ರೇಡ್ಸ್ಗಳಿಗೆ ಹೋಗಿದ್ನಲ್ಲ, ತುಂಬ ಅಂದರೆ ತುಂಬ ಮಜಾ ಇತ್ತು. ಲಿಟ್ರಲಿ ನೆಕ್ಸ್ಟ್ ವೀಕ್ ಬರ್ತೀನಿ, ಉಡುಪಿಗೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಇಲ್ಲ ಆದರೆ ನೆಕ್ಸ್ಟ್ ವೀಕ್ ಉಡುಪಿಗೆ ಬರ್ತಾ ಇದ್ದೀನಿ. ಓಕೆ ಗೈಸ್, ಸಿಗೋಣ, ಲೈವ್ ಟ್ರೇಡ್ ಮಾಡೋಣ, ಕಲಿಯೋಣ, ನೆಕ್ಸ್ಟ್ ಲೆವೆಲ್ ಮಜಾ ಮಾಡೋಣ ಉಡುಪಿ ಕುಂದಾಪುರ. ಓಕೆ, ಯಾರ್ಯಾರು ಇರ್ತೀರಾ ಬನ್ನಿ. ಓಕೆ, ಸೊ ನಾನು ನೋಟಿಫೈ ಮಾಡ್ತೀನಿ, ಎಲ್ಲನೂ ಕೂಡ ನಿಮ್ಗೆ ಹೇಳ್ತೀನಿ. ಲೈವ್ ಟ್ರೇಡ್ ಮಾಡಿ ಖುಷಿಯಾಗಿ ಒಂದೊಳ್ಳೆ ಊಟ ತಿನ್ಕೊಂಡು ಬರೋಣ. ಓಕೆ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಎಲ್ಲ ಊರಿಗೂ ಬರ್ತೀನಿ. ನನಗೊಂದಿದು ಹೊಸ ಎಕ್ಸ್ಪೋಜರ್. ಬಟ್ ಮೊನ್ನೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಒಳ್ಳೆ ಟ್ರೇಡ್ ಸಿಕ್ತು, ಟ್ರೇಡ್ ತೊಗೊಂಡ್ವಿ, ಊಟ ಮಾಡಿದ್ವಿ, ಗೇಮ್ ಆಡಿದ್ವಿ. ಆ ಟೈಮ್ ಪೀರಿಯಡಲ್ಲಿ ನೋಡಿ, ಅವರು ನನಗಿಂತ ಚಿಕ್ಕವರಾಗಿರ್ಬೋದು, ಲಿಟ್ರಲಿ ಅವ್ರು ಆಲ್ಗೋ ಯೂಸ್ ಮಾಡ್ತಾ ಇರೋದ್ರಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದಕ್ಕೆ ಶುರು ಮಾಡಿದ್ದಾರೆ. ಲೈಫಲ್ಲಿ ಡಿಸಿಪ್ಲಿನ್ ಅನ್ನೋದು ಬಂದಿದೆ, ಲಾಟ್ ಆಫ್ ಥಿಂಗ್ಸ್. ಓಕೆ, ಈಗೆಲ್ಲ ಆ ಏಜಲ್ಲಿ ಎಲ್ಲ ಬ್ಯಾಡ್ ರೂಟ್ ಹಿಡಿಯೋದಕ್ಕೆ ನೋಡ್ತಾ ಇರ್ತಾರೆ. ದಿ ಗಾಯ್ಸ್ ಆರ್ ಲೈಕ್, ಅವರು ನನಗೇನು ಖುಷಿ ಅಂದರೆ ಲೈಕ್ ನನ್ನನ್ನು ನೋಡಿ ಅವರು ಏನೋ ಒಂದು ಕಲಿತಾ ಇರ್ತಾರೆ. ನಾವೇನು ಸಾಚ ಅಂತ ಅಲ್ಲ, ನಾವೇನು ಒಳ್ಳೆಯವ್ರು ಅಂತನೂ ಅಲ್ಲ, ನಾವು ಕಚಡಗಳೇ. ಬಟ್ ನಾನು ನಿಮ್ಮ ಮುಂದೆ ಇರಬೇಕಾದ್ರೆ ಪ್ರಾಪರಾಗಿ ಇರ್ತೀನಿ. ಓಕೆ, ಯಾವುದೇ ಥರ ನಿಮಗೆ ಲೈಕ್ ಫಿಟ್ನೆಸ್ ಮೋಟಿವೇಟ್ ಮಾಡೋದಾಗಿರ್ಬೋದು, ಏನೇ ಮೋಟಿವೇಟ್ ಮಾಡೋದಾಗಿದ್ರು ನಾನು ಪರ್ಫೆಕ್ಟಾಗಿರ್ತೀನಿ. ನಾನು ಯಾವುದೇ ಥರ ನಿಮಗೆ ಬ್ಯಾಡ್ ವೇಗೆ ಹೋಗೋ ಥರ ಏನೂ ನಾನು ಪ್ರಮೋಟ್ ಮಾಡೋದಿಲ್ಲ, ಪುಷ್ ಮಾಡೋದಿಲ್ಲ. ಅದೊಂದು ಹೆಮ್ಮೆ ಇದೆ, ಅದು ನಿಮ್ಮ ಮುಂದೆ ಇದ್ದಾಗ. ಇದರಿಂದ ಆಚೆ ಇದ್ದಾಗ ನಮ್ಮ ಲೈಫೇ ಬೇರೆ, ಅದು ಓಕೆ ಬೇರೆ ಥರನೇ ಇರುತ್ತೆ. ಅಂದರೆ ಲೈಕ್ ಕೆಟ್ಟ ಮಾತಾಡ್ತೀವಿ, ಎಲ್ಲನೂ ಮಾಡ್ತೀವಿ, ತರಲೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದನ್ನು ಇಲ್ಲಿ ಮಾಡೋದಕ್ಕಾಗಲ್ಲ. ಓಕೆನಾ, ಸೊ ಹಂಗಂತ ನಾವು ತುಂಬ ಸಾಚ ಅಂತಲ್ಲ. ನಾನು ಡಿಸಿಪ್ಲಿನ್ ಆಗಿರ್ತೀನಿ ನಿಮ್ಮ ಮುಂದೆ, ಸೊ ದಟ್ ಯು ಕ್ಯಾನ್ ಲರ್ನ್. ನನ್ನಿಂದ ಏನಾದ್ರು ನೀವು ಕಲಿತಾ ಇದ್ದೀರಾ ಅಂದರೆ ನೀವು ಕಲೀಲಿ ಅಂತ ಅಷ್ಟೇನೆ. ಓಕೆ, ನೀವು ಯಾವುದೇ ಥರ ಬ್ಯಾಡ್ ರೂಟಿಗೆ ಇಳಿಬಾರ್ದು ಅಂತ. ನೀವು ನೋಡ್ಬೋದು, ನನ್ನ ಯಾವುದೇ ಥರ ಪಾರ್ಟಿ ಮಾಡೋದಾಗಲಿ ನನ್ನ ಸ್ಟೋರಿಗಳಲ್ಲಿ ನಾನು ಹಾಕಲ್ಲ. ಎಂಜಾಯ್ ಮಾಡೋದಾಗಿರ್ಬೋದು, ಟ್ರಿಪ್ ಹೋಗಿ ಮಜಾ ಮಾಡೋದಾಗಿರ್ಬೋದು, ಎಣ್ಣೆ ಸಿಗರೇಟ್ಸ್ ಎತ್ಕೊಂಡು ಮಜಾ ಮಾಡೋದು, ಇದು ಯಾವುದೂ ನಾನು ಮಾಡೋದಿಲ್ಲ. ಯಾಕಂದರೆ ಐ ನೋ ಲೈಕ್ ಇವಾಗ ನನ್ನ ಎಷ್ಟೋ ಜನ ನೋಡ್ತಾ ಇರ್ತಾರೆ ಅಂದಮೇಲೆ ನಾನು ಅವರಿಗೆ ಯಾವುದೇ ಥರ ರಾಂಗ್ ರೂಟ್ ಹಿಡಿದಬಾರ್ದು. ಸೊ ದಟ್ಸ್ ವೈ ನಾನು ಹಾಕಿದ್ರೆ ಫಿಟ್ನೆಸ್ ಹಾಕ್ತೀನಿ, ಏನಾರು ನಗ್ಸೋದು ಏನಾರು ಹಾಕ್ತಾ ಇರ್ತೀನಿ, ಸೊ ದಟ್ ಎಲ್ಲ ನಗ್ಲಿ. ಓಕೆ, ಬೋರಿಂಗ್ ಲೈಫಲ್ಲಿ ನಗೋದು ಅನ್ನೋದು ಇಂಪಾರ್ಟೆಂಟು, ನಗ್ಲಿ ಅಂತ. ಸೊ ಇದು ಲೈಕ್ ನನ್ನ ಒಂದು ಲೈಫ್. ಓಕೆ, ಬೋರಿಂಗ್ ಲೈಫ್ ಅದು ಏನೂ ಇಲ್ಲ ಲೈಫಲ್ಲಿ. ಓಕೆ, ಟ್ರೇಡಿಂಗು ಇವಾಗ ಅಷ್ಟು ಮಾಡ್ತಾ ಇಲ್ಲ, ಎಲ್ಲ ಆಲ್ಗೋ ನೋಡ್ಕೋತಾ ಇರೋದ್ರಿಂದ ಅದೂ ಇಲ್ಲ ಇವಾಗ. ಸೊ ಲೈಕ್ ಒಂದು ಪ್ರಾಪರ್ ಒಂದು ಕಂಪ್ನಿ ಬಿಲ್ಡ್ ಮಾಡಬೇಕು ಅನ್ನೋ ಡ್ರೀಮ್, ಅದು ಕಡೆ ಫೋಕಸ್ ಆಗ್ತಾ ಇರೋದ್ರಿಂದ ನೋಡೋಣ ಫ್ಯೂಚರ್ ಏನು ಅನ್ನೋದು ಗೊತ್ತಿಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಬಂದು ಇರ್ತಾರೆ, ಅವೆಲ್ಲ ದೇವ್ರಿಗೆ ಬಿಟ್ಟಿರೋದು. ಹೋಪ್ ಗೈಸ್ ಯು ಗೈಸ್ ಎಂಜಾಯ್ಡ್ ಅಂತ ಅನ್ಕೋತೀನಿ. ಹೊಸದು ಕಲ್ತ್ವಿ, ಟ್ರೇಡಿಂಗ್ ರಿಮಿಕ್ಸ್ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಯೂಸ್ ಮಾಡಿ, ಪ್ಲೇ ಅರೌಂಡ್ ಮಾಡಿ. ಲಿಮಿಟ್ ಇರುತ್ತೆ. ಓಕೆ, ಒಂದು 15 ಲಿಮಿಟ್ ಏನೋ ಇರುತ್ತೆ, ಅದಾದಮೇಲೆ ನಾಳೆಗೇನೆ. ಓಕೆ, ಸೊ ಎವ್ರಿ ಡೇ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ನಿಮ್ಗೆ ಏನೇನು ಬೇಕು ಎಲ್ಲನೂ ಸರ್ಚ್ ಮಾಡಿಕೊಂಡು ಎಂಜಾಯ್ ಮಾಡಿ, ಅಂದರೆ ಕಲೀರಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.